ಕನ್ನಡದಲ್ಲಿ ಈಗ ಹೇಳ್ತಾರೆ, ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ವಂತೆ. ದೇವ್ರು ಕೊಡಕ್ಕೆ ರೆಡಿ, ಇಲ್ಲಿ ಮಧ್ಯದಲ್ಲಿ ಪ್ರೀಚ್ ಮಾಡ್ತಾರೆ ನೋಡಿ, ಇವ್ರು ದೇವ್ರ ಹತ್ರ ಬರ್ದೇ ಇರೋ ಥರ ತಡೆ ಮಾಡಿಬಿಡ್ತಾರೆ. ಇದೆಲ್ಲ ನಡೆಯಲ್ಲ, ಇದೆಲ್ಲ ಆಗಲ್ಲ, ನಿನಗೆ ಅದ್ಭುತ ನಡೆದು ಬಿಡುತ್ತಾ, ನೀನು ಸರಿಗಿದ್ಯಾ, ನೀನು ಪರಿಶುದ್ಧವಾಗಿದೆಯಾ, ನೀನು ಹೋಲಿಯಾಗಿದೆಯಾ, ನೀನು ತುಂಬ ಜಾಲಿಯಾಗಿದ್ಯಾ, ನಿನಗೆ ನಡೆಯಲ್ಲ. ಹೋಲಿಯಾಗಿರೋರ್ಗೆ ಮಾತ್ರನೇ ಆಗೋದು. ಇವತ್ತು ತಪ್ಪಾದ ಬೋಧನೆಗಳೇ ಇವತ್ತು ಅದ್ಭುತನ ಸ್ಟಾಪ್ ಮಾಡಿ ಇಟ್ಟಿರೋದೇ ಹೊರತು ದೇವರಲ್ಲ. ದೇವ್ರನ್ನೇ ಗೊತ್ತಿಲ್ಲದೆ ಇರೋರು, ಕ್ರೈಸ್ತರಲ್ಲದೆ ಇರೋರ್ಗು ದೇವ್ರು ಒಳ್ಳೆಯವರು ಅಂದರೆ ಹೌದಪ್ಪ ಅವ್ರು ಒಳ್ಳೆಯವರಾಗಿರೋದಕ್ಕೆ ದೇವರಾಗಿರೋದು ಅಂತಾರೆ. ಆದರೆ ಕ್ರೈಸ್ತರಿಗೆ ಮಾತ್ರನೇ ದೇವ್ರು ಒಳ್ಳೆಯವರು 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 ಅಂತ ಮತ್ತೆ ಮತ್ತೆ ಹೇಳ್ತಾ ಇರಬೇಕು. ದೇವರೇ ನಾನು ಪಾಪಿ ಅಂತ ಬಂದರೆ ತಾನೆ, ಅವತ್ತು ನೀನು ಪಾಪಿ ಆದಾಗ ನಿನ್ನ ಪ್ರಾರ್ಥನೆ ಕೇಳಲ್ಪಡ್ತು ತಾನೆ. ಮತ್ತು ಇವತ್ತೇನು, ಲಾರ್ಡ್ ಐ ಆಮ್ ಎ ಸಿನ್ನರ್ ಪ್ರೇಯರ್ ಅಂತ ಹೇಳ್ತೀವಲ್ಲ. ಸೊ ಒಂದು ಸಿನ್ನರ್ ಪ್ರೇಯರ್ ಮಾಡಿದಾಗ ಅವತ್ತು ಕೇಳಿಸ್ಕೊಂಡ್ರು, ಇವತ್ತು ಯಾಕೆ ಆ ಕಡೆ ತಿರ್ಕೊಂಬಿಟ್ರ? ಸಿನ್ ಈಸ್ ನಾಟ್ ಎ ಇಂಟ್ರೆನ್ಸ್ ಟು ಯುವರ್ ಪ್ರೇಯರ್. ಅವತ್ತು ನೀವು ಬರಬೇಕಾದ್ರೆ ಪಾಪಿಯಾಗಿ ತಾನೇ ಬಂದ್ರಿ, ಅವತ್ತು ನಿನ್ನ ಪ್ರಾರ್ಥನೆ ದೇವ್ರು ಕೇಳಿರೋದಾದರೆ ಇವತ್ತು ಯಾವ ಪಾಪನೋ, ಯಾವ ಸೈತಾನನ ಕ್ರಿಯೆಗಳು, ಯಾವ ತಡೆಗಳು ನಿನ್ನ ಪ್ರಾರ್ಥನೆಯನ್ನು ಅಡ್ಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲ ಇಲ್ಲ. ನೋಡಿ, ಪ್ರಸನ್ನತೆ ಬೇಕು ಅಂತ ನೀನು ಹೇಳಿದ್ಕೆ ದೇವ್ರು ಇರಲಿಲ್ಲ. ಪ್ರಸನ್ನತೆ ನಿನಗೆ ತೋರಿಸ್ಬೇಕು ಅಂತ ದೇವರೇ ನಿನ್ನ ಲೈಫಲ್ಲಿ ಬಂದಿದ್ದು. ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಈ ಲೋಕದ ಮೂಲೆ ಮೂಲೆಗೂ ಹೋಗಿ ದೇವರೇ ಅಂತ ನೀನು ಎಲ್ಲರಿಗೂ ಹುಡುಕಿದ್ರು ದೇವ್ರು ನಿನಗೆ ಕಾಣಿಸಲ್ಲ, ಸಿಗಲ್ಲ. ಆದರೆ ದೇವರೇ ಕಾಣಿಸ್ಕೊಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಕ್ಕೆ ಇವತ್ತು ನೀನು ಪ್ರೆಸೆನ್ಸ್ ಆಫ್ ಗಾಡ್ ಅಂತ ಎಂಜಾಯ್ ಮಾಡ್ತಾ ಇದ್ದೀಯ. ಆದರೆ ಇವತ್ತು ಮಕ್ಕಳೆಲ್ಲ ಚೆನ್ನಾಗಿರೋದಕ್ಕೆ ಕಾರಣ ಏನಂದರೆ ಅದು ಅವ್ರ ತಂದೆ ಮೇಲೆ ಡಿಪೆಂಡ್ ಆಗಿರ್ತೈತೆ, ಅವ್ರ ತಾತನ ಮೇಲೆ ಡಿಪೆಂಡ್. ಸೊ ತಾತ ಸಾವುಕಾರ ಆಗಿದ್ದರೆ ಮೊಮ್ಮಕ್ಕಳೆಲ್ಲ ರಾಯಲಾಗಿರ್ತಾರೆ. ತಾತ ಏನಾದರೂ ಕುಡ್ಕನಾಗಿದ್ದರೆ ಎಲ್ಲ ಮೊಮ್ಮಕ್ಕಳು ಇವತ್ತು ಕಷ್ಟಪಡ್ತಾರೆ. ಇವತ್ತು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರೋರು, ಅಲ್ಲಿ ಇಲ್ಲಿ ಕೆಲಸ ಮಾಡೋರೆಲ್ಲ ನೋಡಿ, ಅವ್ರ ಅಪ್ಪ ಅವ್ರ ತಾತ ಏನು ಇಟ್ಬಿಟ್ಟು ಹೋಗಿಲ್ಲ. ಆದರೆ ಅಪ್ಪ ತಾತ ಏನಾದರೂ ಇಟ್ಟಿರೋರು ಮಕ್ಕಳೆಲ್ಲ ನೋಡಿ ರಾಯಲಾಗವ್ರೆ. ಈ ಮಕ್ಕಳು ಏನೂ ಮಾಡಿಲ್ಲ, ಆ ಮಕ್ಕಳು ಏನೂ ಮಾಡಿಲ್ಲ, ಎಲ್ಲ ತಾತಂದಿರು ಮಾಡಿದ ಕರ್ಮ. ಯೆಹೋವಾ ಈರೆ ನನ್ನೆಲ್ಲವೂ ನೀನೇ, ನಗತ್ಯವೆಲ್ಲ ಸಂಧಿಸುವೆ. ಯೆಹೋವಾ ಈರೆ, ಯೆಹೋವಾ ಈರೆ ನನ್ನೆಲ್ಲವೂ ನೀನೇ, ನನ್ನ ಅಗತ್ಯವೆಲ್ಲ ಸಂಧಿಸುವೆ. ಆರಾಧನೆ ನಡೆಸುವೆ ನೀ ಎಂದೆಂದು ಕೊಡುವರೆಗೂ ನಡೆಸುವೆ ನೀ, ನಡೆಸುವೆ ನೀ ಎಂದೆಂದು ಕೊಡುವರೆಗೂ ನಡೆಸುವೆ ನೀ. ನಡೆಸುವೆ ನೀ
ಸಾವಿರದಲ್ಲಿ 10,000ದಲ್ಲಿ ನೆನೆಸಿದ ಪ್ರೀತಿಯ ನನ್ನ ಕರ್ತನೇ. ಸಾರೋನಿನ ಪುಷ್ಪ ನೀತಾಗಿನ ತಾವರೆ ನಿನ್ನನ್ನು ನಾ ಕಂಡೆನೆ. ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿಮ್ಮ ಹಾಗೆ ನಮ್ಮನ್ನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ. ನಿಮ್ಮ ಹಾಗೆ ನಮ್ಮನ್ನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ. ಕಲ್ವಾರಿ ಪೂಜೆಯಲ್ಲಿ ನಿನ್ನ ಕುವರನಂತೆ ನನಗಾಗಿ ಅರ್ಪಿಸಿರುವೆ. ಕಲ್ವಾರಿ ಪೂಜೆಯಲ್ಲಿ ನಿನ್ನ ಕುವರನಂತೆ ನನಗಾಗಿ ಅರ್ಪಿಸಿರುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಾರಾಧಿಸುವೆ ಆರಾಧಿಸುವೆ ನಿನ್ನ. ಇಲ್ಲಿ ಬಂದಿರುವಂಥ ನನ್ನನ್ನು ಆನ್ಲೈನಲ್ಲಿ ನೋಡ್ತಿರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ದೇವ್ರನ್ನೇ ಗೊತ್ತಿಲ್ಲದೆ ಇರೋರು, ಕ್ರೈಸ್ತರಲ್ಲದೆ ಇರೋರ್ಗು ದೇವ್ರು ಒಳ್ಳೆಯವರು ಅಂದರೆ ಹೌದಪ್ಪ ಅವ್ರು ಒಳ್ಳೆಯವರಾಗಿರೋದಕ್ಕೆ ದೇವರಾಗಿರೋದು ಅಂತಾರೆ. ಆದರೆ ಕ್ರೈಸ್ತರಿಗೆ ಮಾತ್ರನೇ ದೇವರು ಒಳ್ಳೆಯವರು 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 ಅಂತ ಮತ್ತೆ ಮತ್ತೆ ಹೇಳ್ತಾ ಇರಬೇಕು. ದೇವರು ಸರ್ವವ್ಯಾಪಿ, ಆಮ್ನಿಪೊಟೆಂಟ್, ಆಮ್ನಿ ಪ್ರೆಸೆಂಟ್ ಅಂದರೆ ದೇವರು ಎಲ್ಲ ಕಡೆಯೂ ಇರ್ತಾರೆ. ನೋಡಿ, ನೀ ಕೇಳ್ಬೋದು, ಪಾಸ್ಟರ್ ದೇವ್ರು ನಿಜವಾಗ್ಲೂ ಎಲ್ಲ ಕಡೆ ಇರ್ತಾರ? ಎಲ್ಲ ಕಡೆ ಇದ್ರೇ ಆತನು ದೇವರು. ಪ್ರೈಸ್ ದಿ ಲಾರ್ಡ್. ಇನ್ನು ಕೆಲವರು ಕೇಳ್ಬೋದು, ಪಾಸ್ಟರ್ ನರಕದಲ್ಲಿ ದೇವ್ರ ನರಕದಲ್ಲಿ ಇರೋಕ್ಕೆ ಚಾನ್ಸಸ್ ಇದೆಯಾ? ಖಂಡಿತವಾಗ್ಲೂ. ಆಮೇನ್. ನೋಡಿ, ಒಂದು ಕಡೆ ಒಂದು ಪಾರ್ಟಲ್ಲಿ ದೇವರು ಇಲ್ಲ ಅಂದಮೇಲೆ ಆತನು ಸರ್ವವ್ಯಾಪಿ ಅಂತ ಹೇಳೋಕ್ಕಾಗಲ್ಲ, ಆಮ್ನಿ ಪ್ರೆಸೆಂಟ್ ಅಂತ ಹೇಳೋಕ್ಕಾಗಲ್ಲ. ಹೆಂಗೆ ಪಾಸ್ಟರ್ ದೇವರು ಅಲ್ಲಿ ಇರೋದಕ್ಕೆ ಸಾಧ್ಯ? ದೇವರು ಅಲ್ಲಿದ್ದರೆ ಎಲ್ಲರೂ ಸಂತೋಷ ಆಗ್ಬಿಡ್ತೈತಲ್ವಾ? ಸೊ ಸಂತೋಷ ಇರೋ ಕಡೆ ತಾನೇ ದೇವರು ಇರೋದು. ನೋಡಿ, ಒಂದೊಂದ್ಸತಿ ಪ್ರೀತಿನೇ ಒಬ್ಬರನ್ನ ಸಾಯಿಸೋದು, ಪ್ರೀತಿನೇ ದುಃಖನ ತರೋದು. ಪ್ರೀತಿ ಒಂದು ಕಡೆ ಸಂತೋಷನ ತೊಗೊಂಬಂದ್ರೂ ಒಂದು ಕಡೆ ಪ್ರೀತಿ ಸಾಯಿಸ್ಬಿಡುತ್ತೆ. ನೋಡಿ, ಉದಾಹರಣೆ ಜೂಡಸ್, ಯೂದನು. ಅವನ್ನ ಸಾಯಿಸಿದ್ದು ಯಾವುದು? ಅವನು ಹೋಗಿ ಸೂಸೈಡ್ ಮಾಡ್ಕೊಳ್ತಾನೆ. ಕಾರಣ ಏನು ಗೊತ್ತಾ? ಇಂಥ ಒಳ್ಳೆ ದೇವ್ರನ್ನ, ಇಷ್ಟು ಪ್ರೀತಿ ಉಳ್ಳ ದೇವ್ರನ್ನ ನಾನು ತೋರಿಸ್ಕೊಟ್ಬಿಟ್ನಲ್ಲ ಅಂತ ಹೇಳಿ ಅವನೇ ಹೋಗಿ ಸೂಸೈಡ್ ಮಾಡ್ಕೊಳ್ತಾನೆ. ಆಮೇಲೆ ಸೊ ಅವನನ್ನು ಕೊಂದದ್ದು ಪನಿಷ್ಮೆಂಟ್ ಅಲ್ಲ, ಅವನನ್ನು ಕೊಂದದ್ದು ಪ್ರೀತಿ. ಆಮೇಲೆ ಸೊ ಲವ್ ಈಸ್ ಸೋ ಪವರ್ಫುಲ್. ಸೊ ನರಕ ಹೆಂಗಿರ್ತೈತೆ ಅಂದರೆ, ದೇವ್ರನ್ನೇ ಇಂಥ ಒಳ್ಳೆ ದೇವ್ರನ್ನ ನಾನು ನಂಬಲಿಲ್ವಲ್ಲ, ಇಂಥ ಪ್ರೀತಿನ ಬಿಟ್ಬಿಟ್ನಲ್ಲ, ಅದೇನೇ ಒಂದು ದೊಡ್ಡ ನರಕ ವೇದನೆ ಇರುತ್ತೆ. ಫಸ್ಟ್ ಇನ್ನೂ ಸ್ವಲ್ಪ ಡೀಟೇಲಾಗಿ ನರಕದ ಬಗ್ಗೆ ಮಾತಾಡಿ ಅಂತ ಕೆಲವರು ಹೇಳ್ತಾರೆ. ನೀವು ಹೋಗಲ್ವಲ್ಲ ಅಲ್ಲಿ, ಸೊ ಅಷ್ಟು ಡೀಟೇಲ್ ಬೇಡ ಅನಿಸುತ್ತೆ. ಆಮೇಲೆ ಸೊ ನಾವು ಹೋಗದೇ ಇರೋ ಜಾಗದ ಬಗ್ಗೆ ಯಾಕೆ ಅಷ್ಟು ಡೀಟೇಲ್ ನಮ್ಗೆ ಬೇಕು? ಸರಿ, ನಮಗೆ ಅದ್ರ ಬಗ್ಗೆ ಅಷ್ಟು ಬೇಡ, ನಾವು ಬೇರೆ ಟಾಪಿಕ್ಗೆ ಹೋಗೋಣ. ಇವತ್ತು ಇಲ್ಲಿರೋ ಜನರ ಜೀವಿತನೇ ಹೇಗಿದೆ ಗೊತ್ತಾ? ನರಕದ ಯಾತನೆ ಇಲ್ಲೇ ಪಡ್ತಾ ಇದ್ದಾರೆ. ನರಕಕ್ಕೆ ಹೋಗ್ಬಿಟ್ಟು ನರಕನ ಅನುಭವಿಸ್ಬೇಕಲ್ಲ. ಇವತ್ತು ಅನೇಕ ಕುಟುಂಬಗಳು, ಅನೇಕ ಜೀವಿತಗಳಲ್ಲಿ ನರಕನ ಇಲ್ಲೇ ಅನುಭವಿಸ್ತಾ ಇದ್ದಾರೆ. ಸೊ ಈ ನರಕ ವೇದನೆಯನ್ನು ಬದಲಾಯಿಸೋದಕ್ಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು.
ಆಮೇಲೆ ಸೊ ನರಕ ವೇದನೆಯಲ್ಲಿರುವಂಥ ಕುಟುಂಬಗಳಿಗೆ ಸಾಲದ ನರಕ, ಸಂತೋಷ ಇಲ್ಲದೇ ಇರುವಂಥ ನರಕ, ಕುಟುಂಬದಲ್ಲಿ ಸಮಾಧಾನ ಇಲ್ಲದೇ ಇರುವಂಥ ನರಕ, ಇದೆಲ್ಲ ಲೈಫಲ್ಲಿ ಇಲ್ಲಿ ಬದಲಾವಣೆ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಸೊ ಈಗ ಇವತ್ತು ಜನರಿಗೆ ಪರಲೋಕ ಬೇಕಾ ನರಕ ಬೇಕಲ್ಲ, ಇಲ್ಲಿ ಬಿಡುಗಡೆ ಬೇಕು, ಅದ್ಭುತ ಬೇಕು. ಪ್ರೈಸ್ ದಿ ಲಾರ್ಡ್. ನಾವು ಯಾವಾಗಲೂ ಫೋಕಸ್ಡ್ ಯಾವುದಂದರೆ ನರಕನ ಪರಲೋಕನ, ಬೇರೆ ಇದ್ರ ಬಗ್ಗೆನೇ ಫೋಕಸ್. ಇಲ್ಲಿ ಲೈಫೇ ನರಕ ಥರ ಐತೆ, ಇದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ, ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಸೊ ಸತ್ತಿದ ಮೇಲೆ ಅನ್ನೋದಕ್ಕಿಂತ ಈಗ ಬದುಕಿರ್ಬೇಕಾದ್ರೆ ನಮ್ಮ ಲೈಫ್ ಚೆನ್ನಾಗಿರಬೇಕು, ಇಲ್ಲಿಗೆ ಇವತ್ತಿಗೆ ಅದ್ಭುತ ನಡೀಬೇಕು. ಪ್ರೈಸ್ ದಿ ಲಾರ್ಡ್. ಸೊ ಲೆಟ್ಸ್ ಟಾಕ್ ಅಬೌಟ್ ದ್ಯಾಟ್. ನನ್ನ ಆಸೆ ಏನಂದರೆ, ದೇವರೇ ಎಲ್ಲರ ಜೀವಿತದಲ್ಲೂ ಒಂದು ಅದ್ಭುತ ನಡಿಬೇಕಪ್ಪ, ಇವತ್ತೊಂದು ಅದ್ಭುತ ನಡೀಲಿ ಅಂತ ನಾನು ದೇವ್ರ ಹತ್ರ ಕೇಳಿದಾಗ ದೇವರು ಏನು ಹೇಳ್ತಾರೆ ಗೊತ್ತಾ? ಮಾರ್ಕನ್ಗೆ ಬರೋ ಪುಸ್ತಕ 16ನೇ ಅಧ್ಯಾಯ 20ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 16 ವರ್ಸ್ 20. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡ್ತಾ ಇದ್ರಂತೆ. ಸೊ ದೇವರು ಯಾವಾಗ ಕೆಲಸ ಮಾಡ್ತಾರೆ ಅಂದರೆ, ಯಾವಾಗ ನಾವು ಪ್ರಸಂಗ ಮಾಡ್ತೀವೋ ಅವಾಗ ಕೆಲಸ ಮಾಡ್ತಾರೆ. ದೇವರೇ ಹೇಗಾದರೂ ಒಂದು ಅದ್ಭುತ ನಡಿಬೇಕು ಅಂತ ನಾನು ಪ್ರಾರ್ಥನೆ ಮಾಡೋದಕ್ಕಿಂತ ನಾನು ಪ್ರೀಚ್ ಮಾಡ್ತಾಯಿದ್ರೆ ಸಾಕು, ಅದ್ಭುತ ನಡೆಯುತ್ತೆ ಅನ್ನೋದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮ ಲೈಫಲ್ಲಿ ಅದ್ಭುತ ನಡಿಬೇಕು ಅಂದರೆ ಜಸ್ಟ್ ಐ ಹ್ಯಾವ್ ಟು ಪ್ರೀಚ್. ದೇವ್ರು ನನಗೇನು ಹೇಳಿದ್ರು ಗೊತ್ತಾ? ಸುವಾರ್ತೆ ಸಾರಿರಿ. ಆಮೇಲೆ ಆ್ಯಂಡ್ ದೇ ವೆಂಟ್ ಔಟ್ ಆ್ಯಂಡ್ ಪ್ರೀಚ್ಡ್ ಎವ್ರಿವೇರ್, ದ ಲಾರ್ಡ್ ವರ್ಕಿಂಗ್ ವಿತ್ ದೆಮ್. ವೆನ್ ವಿಲ್ ದ ಲಾರ್ಡ್ ವರ್ಕ್? ಯಾವಾಗ ದೇವ್ರು ವರ್ಕ್ ಮಾಡ್ತಾರೆ? ವೆನ್ ಗಾಡ್ ವಿಲ್ ವರ್ಕ್? ವೆನ್ ಐ ಪ್ರೀಚ್. ಸೊ ಇವತ್ತು ನಾನು ಪ್ರೀಚ್ ಮಾಡ್ತಾಯಿದ್ದೀನಿ. ಪ್ರೀಚ್ ಮಾಡೋದು ನನ್ನ ಕೆಲಸ, ಅದ್ಭುತ ಮಾಡೋದು ದೇವ್ರ ಕೆಲಸ. ಆಮೆನ್. ಸೊ ನಾನು ಅದ್ಭುತ ಮಾಡೋಕ್ಕಾಗಲ್ಲ. ದೇವ್ರು ಏನಾದ್ರು ಗೊತ್ತಾ? ನೀನು ಅದ್ಭುತ ಮಾಡಬೇಡಪ್ಪ, ನೀನು ಪ್ರಸಂಗ ಮಾಡು, ನಾನು ನಿನಗೆ ಅದ್ಭುತ ಮಾಡ್ತೀನಿ. ಸೊ ಇವತ್ತು ನನ್ನ ಪ್ರಸಂಗ ಇಲ್ಲಿ ಬಂದಿರುವಂಥ, ನನ್ನ ನೋಡ್ತಾ ಇರುವಂಥ ಎಲ್ಲರ ಜೀವಿತದಲ್ಲಿಯೂ ಅದ್ಭುತ ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಕೆಲವರು ಹೇಳ್ಬೋದು, ಪಾಸ್ಟರ್ ದೇವರು ಒಳ್ಳೆಯವರು, ದೇವರು ಆಶೀರ್ವದಿಸ್ತಾರೆ, ಇದನ್ನೇ ನೀವು ಹೇಳ್ತೀರಾ, ನಂಬಿಕೆ ಆಗಲ್ವಲ್ಲ, ನೀವು ಹೇಳಿದ್ದು ಇನ್ನೂ ನಡೆದಿಲ್ಲ, ಅದಕ್ಕೆ ನನಗೆ ನಂಬಿಕೆ ಆಗಲ್ವಲ್ಲ ಅನ್ನೋ ಕ್ವಶನ್ ತುಂಬ ಜನಕ್ಕೆ ಇರುತ್ತೆ. ಸೊ ದೇವರು ಒಳ್ಳೆಯವರು ಅನ್ನೋದು ನಂಬಕ್ಕಾಗಲ್ಲ, ಅದ್ಭುತ ನಡೆಯುತ್ತೆ ಅನ್ನೋದು ನಂಬಕ್ಕಾಗಲ್ಲ, ಗ್ರೇಸ್ ಅನ್ನೋದು ನಂಬಕ್ಕಾಗಲ್ಲ ಅನ್ನೋದು ಅನೇಕರ ಕ್ವಶನ್. ನೀವು ಮಾತಾಡಿದ್ದು ಇನ್ನೂ ನೋಡಿ, ನಿಮಗೆ ನೆರವೇರಲಿಲ್ಲ ಇನ್ನೂ ಅನ್ನೋದಕ್ಕೆ ನಾನು ಮಾತಾಡ್ತಾ ಇರೋದು ಸುಳ್ಳಾಗಲ್ಲ. ಸೊ ನಿಮಗೆ ಒಂದು ವೇಳೆ ಡಿಲೇ ಆಗ್ತಾ ಇರ್ಬೋದು. ನೋಡಿ, ಲೈಫ್ ಈಸ್ ಎ ಜರ್ನಿ. ಜೀವನ ಅನ್ನೋದು ಒಂದು ಪ್ರಯಾಣ ಇದ್ದಂಗೆ. ಸೊ ಜರ್ನಿಯಲ್ಲಿ ಎಲ್ಲನೂ ನೋಡ್ತೀವಿ. ಟನಲ್ ಬರುತ್ತೆ, ಫಾರೆಸ್ಟ್ ಬರುತ್ತೆ, ಮಾರ್ಕೆಟ್ ಬರುತ್ತೆ, ಸಿಟಿ ಬರುತ್ತೆ, ಖಾಲಿ ಪ್ಲೇಸ್ ಬರುತ್ತೆ, ವಿಲ್ಡರ್ನೆಸ್ ಬರುತ್ತೆ. ಎಲ್ಲ ಲೈಫಲ್ಲಿ ಹಂಗೆ ಒಂದೊಂದು ಜಾಗದಲ್ಲೇ ನಾವು ಹೋಗ್ತಾ ಇರ್ತೀವಿ. ಕಷ್ಟ, ನಷ್ಟ, ಸುಖ ಇದೆಲ್ಲ ಬರ್ತಾ ಇರ್ತೈತೆ. ಆದರೆ ನಾವು ಅದರಲ್ಲೇ ಸೆಟ್ಲ್ ಆಗಬಾರ್ದು. ಇವತ್ತಿರೋ ಪರಿಸ್ಥಿತಿ ಖಂಡಿತವಾಗ್ಲೂ ಮತ್ತೆ ತಿರ್ಗಾ ಚೇಂಜ್ ಆಗಿಬಿಡುತ್ತೆ. ಐ ಮೀನ್ ಇವತ್ತು ನನ್ನ ಲೈಫ್ ಹೋಗೋದನ್ನು ನೋಡಿಬಿಟ್ಟು ಇದೇ ನನ್ನ ಲೈಫ್ ಅಂತ ನಾವು ತೀರ್ಮಾನ ಮಾಡಿಬಿಡ್ಬಾರ್ದು. ಸಡನ್ಲಿ ನಾಳೆಗೆ ನೀನು ಎದುರು ನೋಡದೇ ಇರುವಂಥ ಅದ್ಭುತಗಳು ನಿನಗೆ ಕಾದಿದೆ. ಐ ಮೀನ್ ಸಡನ್ನಿಗೆ ಎವ್ರಿಥಿಂಗ್ ವಿಲ್ ಬಿ ಚೇಂಜ್ಡ್. ಬರ್ತಾ ಸಡನ್ನಾಗಿ ಎಲ್ಲನೂ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ಒಂದು ವೇಳೆ ನಮಗೆ ಕೆಲಸ ಇಲ್ಲ, ಒಂದು ವೇಳೆ ಇರೋ ಕಷ್ಟ, ಅಥವಾ ಇವತ್ತಿರೋ ರಿಪೋರ್ಟು, ಡಾಕ್ಟರ್ ರಿಪೋರ್ಟ್ಸು, ಒಂದು ವೇಳೆ ಡಾಕ್ಟ್ರ್ ಇದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಇದನ್ನೆಲ್ಲ ನಾವು ನೋಡ್ಬಿಟ್ಟು ನಾವೇನು ಅಂದ್ಕೊಂಡ್ಬಿಡ್ತೀವಿ ಗೊತ್ತಾ? ನನ್ನ ಲೈಫ್ ಅಷ್ಟೇ, ಇಲ್ಲಿಗೆ ಮುಕ್ತಾಯ ಆಯ್ತೇನೋ ಅಂತ ನಾವು ತಿಳ್ಕೊಂಬಿಡ್ತೀವಿ. ನೋ, ಎವ್ರಿಥಿಂಗ್, ಎಲ್ಲವೂ ಮತ್ತೆ ತಿರುಗ್ತಾ ಇರ್ತೈತೆ, ಬದಲಾವಣೆ ಆಗ್ತಾ ಇರ್ತೈತೆ. ಲೈಫ್ ಅನ್ನೋದು ಒಂದು ಸೈಕಲ್ ಇದ್ದಂಗೆ, ಒಂದೇ ಕಡೆ ನಿಲ್ಲೋದಿಲ್ಲ. ಇಟ್ ಹ್ಯಾಸ್ ಟು ಟರ್ನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ದೇವ್ರ ವಾಕ್ಯ ಹೇಳುತ್ತೆ, ನೀನು ಹೋಗಿ ಏನು ಮಾಡು? ಸುವಾರ್ತೆ ಸಾರು. ಸೊ ಇವತ್ತು ನಾನು ಸುವಾರ್ತೆ ಸಾರೋದು ನನ್ನ ಕೆಲಸ, ಅದ್ಭುತ ಮಾಡೋದು ದೇವ್ರ ಕೆಲಸ. ಉದಾಹರಣೆ, ಯೇಸು ಸ್ವಾಮಿ ಏನು ಹೇಳಿದ್ರು? ಸತ್ತವರನ್ನು ಎಬ್ಬರಿಸ್ರಿ ಅಂದರು. ಎಷ್ಟು ಜನ ಎಬ್ಬರಿಸಿದ್ದೀರಾ? ಇಲ್ಲಲ್ಲ. ಮತ್ತು ಯೇಸು ಸ್ವಾಮಿ ಹೇಳೋದಲ್ಲ ಸುಳ್ಳ?
ನಿನಗಿನ್ನೂ ನಡೆದಿಲ್ಲ ಅನ್ನೋದಕ್ಕೆ ಯೇಸು ಸ್ವಾಮಿ ಹೇಳೋ ಸುಳ್ಳು ಅಂತ ಹೇಳ್ಬೋದು. ಎಲ್ಲಿ ಯೇಸು ಸ್ವಾಮಿ, ನೀನು ಹೇಳ್ದೆ ಒಬ್ಬರು ಸತ್ತವ್ರು ನಾನು ಎಬ್ಬರಿಸೇ ಇಲ್ಲ, ನಾನು ಇನ್ಮೇಲೆ ನಂಬೋದೇ ಇಲ್ಲ ಅಂತ ಬಿಡ್ತೀರಾ? ಅದು ನಿಮ್ಗೆ ನಡೆದಿಲ್ಲ ಅಷ್ಟೇ, ಆದರೆ ಇನ್ನೂ ಮಿಕ್ಕಿದೆಲ್ಲ ನಂಬ್ತಿರ್ತಾನೆ. ಆ ರೀತಿ ನಾನು ಹೇಳೋದು ಯಾವುದೋ ಒಂದು ನಡೆದಿಲ್ಲ ಅನ್ನೋದಕ್ಕೆ ನಾನು ಹೇಳೋದೆಲ್ಲ ನಡೆಯಲ್ಲ ಅಂತ ಅಲ್ಲ. ಆಮೇಲೆ ಸೊ ಇವತ್ತು ಅದ್ಭುತ ನಡೆಯುತ್ತೆ ಅನ್ನೋದು ಎಷ್ಟು ಜನ ನಂಬ್ತೀರಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಇವತ್ತು ನಮ್ಮ ಪ್ರಾರ್ಥನೆ ಕೇಳ್ತಾರೆ ನೋಡಿ. ಸಿನ್ ಈಸ್ ನಾಟ್ ಎ ಹಿಂಡ್ರೆನ್ಸ್ ಟು ಯುವರ್ ಪ್ರೇಯರ್. ಫಸ್ಟ್ ಅದು ಹೆಂಗೆ ಇದನ್ನು ನೀವು ಹೇಳ್ತೀರಾ? ಹಂಗಾದ್ರೆ ನಾನು ಹೆಂಗಾದ್ರೂ ಇದ್ರ ಪ್ರಾರ್ಥನೆ ಕೇಳ್ತಾರೆ ನೋಡಿ. ನಾನು ಏನೇ ಹೇಳಿದ್ರು ನಮ್ಗೆ ನಮ್ಮ ಮೈಂಡಲ್ಲಿ ಹೆಂಗೆ ಬರ್ತದೆ ಗೊತ್ತಾ, ಎಲ್ಲ ಉಲ್ಟನೇ ಕೇಳಿಸುತ್ತೆ. ಇದೇ ಗ್ರೇಸ್ ಪ್ರೀಚಿಂಗ್ ಅನ್ನೋದು. ಸೊ ಸಿನ್ ಈಸ್ ನಾಟ್ ಎ ಹಿಂಡ್ರೆನ್ಸ್ ಟು ಯುವರ್ ಪ್ರೇಯರ್. ಹೆಂಗೆ? ಸರಿ, ಉದಾಹರಣೆ, ಇವಾಗ ನೀವು ಯೇಸು ಸ್ವಾಮಿ ಹತ್ರ ಬಂದ್ರ, ಫಸ್ಟು ಯೇಸುವೇ ನಿನ್ನನ್ನು ದೇವರಾಗಿ ಸ್ವೀಕಾರ ಮಾಡ್ಕೊಳ್ತೀನಿ, ಸ್ವಂತ ರಕ್ಷಕನಾಗಿ ನಾನು ಸ್ವೀಕಾರ ಮಾಡ್ಕೊಳ್ತೀನಿ ಅಂತ ಬಂದ್ರಲ್ಲ, ಅವಾಗ ಹೆಂಗೆ ಬಂದ್ರ? ಫುಲ್ ಪರಿಶುದ್ಧವಾಗಿ 40 ಡೇಸ್ ಫಾಸ್ಟಿಂಗಲ್ಲಿ ಹೆಂಗೆ ಬಂದ್ರ? ದೇವರೇ ನಾನು ಪಾಪಿ ಅಂತ ಬಂದರೆ ತಾನೆ. ಅವತ್ತು ನೀನು ಪಾಪಿ ಆದಾಗ ನಿನ್ನ ಪ್ರಾರ್ಥನೆ ಕೇಳಲ್ಪಡ್ತಾನೆ. ಮತ್ತು ಇವತ್ತೇನು? ಲಾರ್ಡ್ ಐ ಆಮ್ ಎ ಸಿನ್ನರ್ ಪ್ರೇಯರ್ ಅಂತ ಹೇಳ್ತೀವಲ್ಲ. ಸೊ ಒಂದು ಸಿನ್ನರ್ ಪ್ರೇಯರ್ ಮಾಡಿದಾಗ ಅವತ್ತು ಕೇಳಿಸ್ಕೊಂಡ್ರು, ಇವತ್ತು ಯಾಕೆ ಆ ಕಡೆ ತಿರ್ಕೊಂಬಿಟ್ರಾ? ಸಿನ್ ಈಸ್ ನಾಟ್ ಎ ಹಿಂಡ್ರೆನ್ಸ್ ಟು ಯುವರ್ ಪ್ರೇಯರ್. ಆಮೇನ್. ಆದರೆ ನೀನು ಪ್ರೇಯರ್ ಮಾಡ್ತಾ ಮಾಡ್ತಾ ಸಿನ್ ಹೊಲ್ಟೋಗುತ್ತೆ, ಅದು ಬೇರೆ. ಆಮೇನ್. ಸೊ ಫಸ್ಟ್ ಯಾವುದು? ಫಸ್ಟ್ ಸಿನ್ನನ್ನು ಎತ್ಕೊಂಬಂದು ಮುಂದೆ ಇಡಬಾರ್ದು. ಫಸ್ಟು ದೇವ್ರು ನಿನ್ನ ಮುಂದೆ ಯಾವಾಗಲೂ ಇದ್ದಾರೆ, ಅದನ್ನು ನಿನ್ನ ಮುಂದೆ ಇಡು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ವೇಳೆ ಪಾಪ ದೇವರ ಹತ್ರ ನಿಮ್ಮ ಪ್ರಾರ್ಥನೆ ತಡೆ ಮಾಡೋದಾದರೆ ಇವತ್ತು ನಾನು ನೀವು ರಕ್ಷಣೆನೇ ಹೊಂದ್ತಾ ಇರಲಿಲ್ಲ. ಅರ್ಥ ಆಗಿಲ್ಲಲ್ಲ? ಅರ್ಥ ಆಯ್ತಾ? ಒಂದು ವೇಳೆ ನಿಮ್ಮ ಪಾಪ ದೇವರ ಹತ್ರ ಪ್ರಾರ್ಥನೆ ಕೇಳೋಕ್ಕಾಗದೇ ಇರೋ ಥರ ತಡೆ ಮಾಡಿದ್ದಿದ್ರೆ, ಆ ಪಾಪಿ ಬಂದು ದೇವರೇ ಅಂತ ಕೇಳಿದಾಗ ಯೇಸು ಸ್ವಾಮಿ ನಿಮ್ಮ ಒಳಗಡೆ ಬಂದ್ರಲ್ವಾ, ನೀವು ರಕ್ಷಣೆ ಹೊಂದಿದ್ರಲ್ವಾ, ಅದು ನಡೀತಾ ಇರಲಿಲ್ಲ ಅಂತ ಹೇಳ್ತೀನಿ. ಅವತ್ತು ನೀವು ಬರಬೇಕಾದ್ರೆ ಪಾಪಿಯಾಗಿಯೇ ತಾನೇ ಬಂದ್ರಿ. ಅವತ್ತು ನಿನ್ನ ಪ್ರಾರ್ಥನೆ ದೇವ್ರು ಕೇಳಿರೋದಾದರೆ ಇವತ್ತು ಯಾವ ಪಾಪನೋ, ಯಾವ ಸೈತಾನನ ಕ್ರಿಯೆಗಳು, ಯಾವ ತಡೆಗಳು ನಿನ್ನ ಪ್ರಾರ್ಥನೆಯನ್ನು ಅಡ್ಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಫಸ್ಟ್ ಕೆಲವರು ಹೇಳ್ತಾರೆ, ದೇವರು ಒಂದು ಅದ್ಭುತ ಮಾಡಬೇಕಾದ್ರೆ ಫಸ್ಟು ನಾವು ಪಾಪಗಳನ್ನೆಲ್ಲ ಅರಿಕೆ ಮಾಡಬೇಕು, ಫಸ್ಟ್ ಎಲ್ಲ ಕನ್ಫೆಸ್ ಮಾಡಬೇಕು. ನೋಡಿ ನಾನೇನು ಹೇಳ್ತೀನಿ ಗೊತ್ತಾ, ಫಸ್ಟ್ ಮಿರಕಲ್, ಆಮೇಲೆ ಟೀಚಿಂಗ್. ಹೇಳಿ, ಫಸ್ಟು ಮಿರಕಲ್, ಆಮೇಲೆ ಟೀಚಿಂಗ್. ಈಗ ಉದಾಹರಣೆ, ಪೇತ್ರನು ನೀರ್ ಮೇಲೆ ನಡಿ ಅಂತ ಹೇಳ್ತಾರೆ, ದೇವ್ರ ಬಾಪ ಅಂತಾರೆ, ನೀರ್ ಮೇಲೆ ನಡ್ಕೊಂಡು ಹೋಗ್ತಾನೆ. ಹೋಗಿದ ತಕ್ಷಣ ಏನಾಯಿತು, ಅವನು ಅಲ್ಲಿ ಇಲ್ಲಿ ನೋಡ್ದ. ದೇವರು ಹೇಳಿದ್ರು ನನ್ನನ್ನು ನೋಡು ಅಂದರು. ಅವನೇನು ಮಾಡ್ದ? ಪರಿಸ್ಥಿತಿಗಳು ನೋಡ್ದ. ಸಡನ್ನಾಗಿ ಎಲ್ಲೋದ? ಮುಳುಗೋದ. ಇವಾಗ ಮುಳುಗ್ತಾ ಇರೋನಿಗೆ ಟೀಚಿಂಗ್ ಕೊಡಬೇಕಾ, ಕೈ ಕೊಡಬೇಕಾ? ಇವಾಗ ಟೀಚಿಂಗ್ ಕೊಟ್ಬಿಟ್ಟು, ನೋಡು ನೀನು ತಪ್ಪು ಮಾಡಿಬಿಟ್ಟೆ, ಪಾಪಗಳನ್ನೆಲ್ಲ ಅರಿಕೆ ಮಾಡಿ ಅಂತ ಇರ್ತಾನೆ. ಇವಾಗ ಪಾಪ ಕನ್ಫೆಷನ್ ಎಲ್ಲಿ ಮಾಡೋದು? ಅವ್ನು ಮಾಡೋಷ್ಟೆಲ್ಲ ಒಳ್ಕೊಬಿಡ್ತಾ ಇದ್ದ. ಸೊ ಫಸ್ಟು ಕನ್ಫೆಷನ್ ಅಲ್ಲ, ಫಸ್ಟು ಏನು ಮಾಡಿದ್ರು, ಅವನ್ನ ಕೈ ಹಿಡಿದ ಮೇಲೆ, ಆಮೇಲೆ ಒಳಗಡೆ ಕುಂಡ್ರಿಸಿ ಬೋಟಲ್ಲಿ ಹೇಳ್ತಾರೆ, ಅಲ್ಪ ವಿಶ್ವಾಸಿ ಸ್ವಲ್ಪ ನಂಬಾರ್ದಪ್ಪ, ಹಿಂಗಿರಬೇಡ ಅಂತ. ಟೀಚಿಂಗ್ ಯಾವಾಗ ನಡೀತು? ಬೋಟ್ ಒಳಗಡೆ. ಸೊ ಫಸ್ಟ್ ಮಿರಕಲು, ಆಮೇಲೆ ಟೀಚಿಂಗು. ಆಮೇಲೆ ದಡಕ್ಕೆ ಬಂದ್ಬಿಟ್ಟು ಪೇತ್ರ ನೋಡಿ ಯೇಸು ಸ್ವಾಮಿ ಕಾಲಿಗೆ ಬೀಳ್ತಾನೆ, ದೇವರೇ ನಾನು ಪಾಪಿ. ಇದೆಲ್ಲ ಸ್ಟಂಟು ನಡೆಯೋದಕ್ಕಿಂತ ಮುಂಚೆ ದೇವರು ಅವನ ಕೈ ಹಿಡ್ದು ಏನು ಮಾಡಿಬಿಟ್ರು? ಎತ್ಬಿಟ್ರು. ಫಸ್ಟು ನಿನ್ನನ್ನು ಮೇಲೆ ಕೆತ್ತೋದು, ಆಮೇಲೆ ಟೀಚಿಂಗು. ಸೊ ಇವತ್ತು ನೀನು ಮುಳುಗ್ತಾ ಇರೋ ಪರಿಸ್ಥಿತಿ ಇದ್ದರೆ ದೇವ್ರು ಫಸ್ಟು ನಿನ್ನನ್ನು ಮೇಲೆ ಕೆತ್ತುತ್ತಾರೆ. ಸೊ ಇವತ್ತು ನೀನು ಸಾಯುವಂಥ ಪರಿಸ್ಥಿತಿ ಇದ್ದರೆ ದೇವ್ರು ಫಸ್ಟು ನಿನ್ನನ್ನು ಮೇಲೆ ಕೆತ್ತುತ್ತಾರೆ. ಸೊ ಇವತ್ತು ನಿನ್ನ ಲೈಫಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಇವತ್ತೆಲ್ಲ ರಿಪೋರ್ಟು ಚೇಂಜ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಸೊ ಎಕ್ಸ್ಪೆಕ್ಟ್ ದ ಮಿರಕಲ್ ಟುಡೇ. ಇವತ್ತು ಮಿರಕಲ್. ನಾನು ಪರಿಶುದ್ಧವಾಗಿರಬೇಕು, ಕನ್ಫೆಸ್ ಮಾಡಬೇಕು, ದೇವರು ನಾನು ಏನಾದರೂ ಒಂದು ಮಾಡಿದ್ರೆ ದೇವ್ರು ಮಾಡ್ತಾರೆ, ಇದನ್ನೆಲ್ಲ ಎತ್ತಾಕ್ಬಿಡಿ. ನೋಡಿ, ಸತ್ಯವನ್ನು ಅರಿತುಕೊಳ್ಳುವಿರಿ,
ಸತ್ಯವು ಬಿಡುಗಡೆ ಮಾಡುವುದು. ಸೊ ನಮ್ಮನ್ನು ಬಿಡುಗಡೆ ಮಾಡೋದು ಫಾಸ್ಟಿಂಗ್ ಅಲ್ಲ, ನಮ್ಮ ಬಿಡುಗಡೆ ಮಾಡೋದು ಪ್ರಾರ್ಥನೆ ಅಲ್ಲ, ನಮ್ಮನ್ನು ಬಿಡುಗಡೆ ಮಾಡೋದು ಇವತ್ತು ನಾನು ಮಾತಾಡ್ತಾ ಇರೋ ಸತ್ಯ. ಇವತ್ತು ತಪ್ಪಾದ ಬೋಧನೆಗಳಿಂದ ಇವತ್ತು ಜನರು ದೇವರ ಹತ್ರ ಬರೋಕ್ಕಾಗದೇ ಇರುವಂಥ ಪರಿಸ್ಥಿತಿಗಳು. ಇವತ್ತು ನೋಡಿ, ಜನ ದೇವರ ಹತ್ರ ಬರದೇ ಇರೋದಕ್ಕೆ ಕಾರಣ ಯಾರು ಗೊತ್ತಾ? ಪ್ರೀಚಿಂಗ್ಸ್. ಕನ್ನಡದಲ್ಲಿ ಈಗ ಹೇಳ್ತಾರೆ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ವಂತೆ. ದೇವ್ರು ಕೊಡೋಕೆ ರೆಡಿ, ಇಲ್ಲಿ ಮಧ್ಯದಲ್ಲಿ ಪ್ರೀಚ್ ಮಾಡ್ತಾರೆ ನೋಡಿ, ಇವ್ರು ದೇವ್ರ ಹತ್ರ ಬರದೇ ಇರೋ ಥರ ತಡೆ ಮಾಡಿಬಿಡ್ತಾರೆ. ಇದೆಲ್ಲ ನಡೆಯಲ್ಲ, ಇದೆಲ್ಲ ಆಗಲ್ಲ, ನಿನಗೆ ಅದ್ಭುತ ನಡೆದು ಬಿಡುತ್ತಾ, ನೀನು ಸರಿಗಿದ್ಯಾ, ನೀನು ಪರಿಶುದ್ಧವಾಗಿದೆಯಾ, ನೀನು ಹೋಲಿಯಾಗಿದೆಯಾ, ನೀನು ತುಂಬ ಜಾಲಿಯಾಗಿದ್ಯಾ, ನಿನಗೆ ನಡೆಯಲ್ಲ. ಹೋಲಿಯಾಗಿರೋರ್ಗೆ ಮಾತ್ರನೇ ಆಗೋದು. ಇವತ್ತು ತಪ್ಪಾದ ಬೋಧನೆಗಳೇ ಇವತ್ತು ಅದ್ಭುತನ ಸ್ಟಾಪ್ ಮಾಡಿ ಇಟ್ಟಿರೋದೇ ಹೊರತು ದೇವರಲ್ಲ. ಪ್ರೈಸ್ ದಿ ಲಾರ್ಡ್. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಅಪ್ಪ ತಂದೆಯೇ ಅಂತ ಕರೆದಾಗಲ್ಲ, ಆತನ ಪ್ರಸನ್ನತೆ, ಆತನ ಸಾನ್ನಿಧ್ಯ ಯಾವಾಗಲೂ ನಿನ್ನ ಜೊತೆ ಇರುತ್ತೆ. ಯಾವತ್ತೂ ಕೈ ಬಿಡದೇ ಇರುವಂಥ ಒಂದು ತಂದೆ ನಮ್ಮ ಜೊತೆನೇ ಇದ್ದಾರೆ. ಆತನಿಗೆ ಕೋಟಿ 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 ಸ್ತೋತ್ರ. ಓ ಮೈ ಗಾಡ್. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ಎಷ್ಟು ಜನ ನಂಬ್ತೀರಾ? ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ಇನ್ನೊಂದ್ಸಲ, ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ಇನ್ನೊಂದ್ಸಲ, ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ನೀನೇ ಯೆಹೋವಾ ಈರೇ, ನನ್ನನ್ನೆಲ್ಲವ ನೋಡಿಕೊಳ್ಳೆ. ನೀನೇ ನೀನೇ ಯೆಹೋವಾ ಶಮ್ಮಾ. ನನ್ನೊಂದಿಗೆ ಇರುವವನೇ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇದುವರೆಗೂ ನಿನ್ನ ನಡೆಸಿದ್ರ, ಇನ್ನು ಮುಂದೆನೂ ನಡೆಸ್ತಾರೆ. ಇವತ್ತು ಕೆಲಸ ಇಲ್ಲ, ಇವತ್ತು ಪರಿಸ್ಥಿತಿಗಳು ಸರಿ ಇಲ್ಲ, ಇವತ್ತು ನಮ್ಮ ಲೈಫಲ್ಲಿ ನಾನು ಎದುರು ನೋಡದೇ ಇರುವಂಥ ಕಾರ್ಯಗಳೆಲ್ಲ ಫಸ್ಟ್ ನಾನು ಅಂದ್ಕೊಂಡೇ ಇರಲಿಲ್ಲ, ಇದೆಲ್ಲ ನಡೆದೋಯ್ತಾ, ಭಯನೇ ಪಡಬೇಡ. ಲೈಫ್ ಈಸ್ ಎ ಜರ್ನಿ. ಐ ಮೀನ್, ಜೀವನ ಅನ್ನೋದು ಒಂದು ಪ್ರಯಾಣ ಇದ್ದಂಗೆ. ಆ ಪ್ರಯಾಣದಲ್ಲಿ ಅನೇಕರನ್ನ ಸಂಧಿಸ್ತೀವಿ. ಕೆಲವ್ರು ನೋಡಿ, ಬಸ್ಸಲ್ಲಿ ಕುಂತ್ಕೊಂಡಿರ್ತೀವಿ ಅಥವಾ ಟ್ರೈನಲ್ಲಿ ಕುಂತಿರ್ತೀವಿ, ತುಂಬ ಕ್ಲೋಸಾಗಿರೋರ ಥರ ಕೆಲವ್ರು ಮಾತಾಡ್ತಾ ಇರ್ತಾರೆ, ಆದರೆ ಅವ್ರು ಸ್ಟಾಪ್ ಬಂದರೆ ಅವ್ರು ಹೊರಟೋಗ್ತಾರೆ. ಫ್ಯಾಮಿಲಿ ಮೆಂಬರ್ ಥರ ಮಾತಾಡ್ಬಿಡ್ತೀವಿ, ಫೋನ್ ನಂಬರ್ ಇಸ್ಕೊಳ್ತೀವಿ, ಅಡ್ರೆಸ್ ತೊಗೊಳ್ತೀವಿ, ಹೋಗ್ತಾ ಇರ್ತಾರೆ, ತಿರ್ಗಾ ಅವ್ರನ್ನ ನೋಡೋದೇ ಇಲ್ಲ. ಆ ರೀತಿ ನಮ್ಮ ಲೈಫಲ್ಲಿ ಅನೇಕರು ಬರ್ತಾರೆ, ಅನೇಕರು ಹೋಗ್ಬಿಡ್ತಾರೆ, ಅನೇಕರು ಇರ್ತಾರೆ, ಅನೇಕರು ಇರೋದಿಲ್ಲ. ಸೊ ನಿನ್ನ ಲೈಫ್ ಜರ್ನಿಯಲ್ಲಿ ನೋಡಿ, ಎಷ್ಟು ಜನ ನಾನು ನಿಮ್ಮ ಜೊತೆನೇ ಇರ್ತೀನಿ ಪಾಸ್ಟರ್ ಅಂದವರೆಲ್ಲ ಎಷ್ಟು ಜನ ಹೊರಟೋದ್ರು. ಈ ಚರ್ಚಲ್ಲಿ ಅಪ್ಪ ಏನು ಟೀಚಿಂಗ್ ಅನ್ನೋರೆಲ್ಲ ಹೊರಟೋದ್ರು. ಪಾಸ್ಟರ್ ಹೇಳಿದ್ರೆ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋರೆಲ್ಲ ಹೊರಟೋದ್ರು. ಆ ಥರ ನಿಮ್ಮ ಲೈಫಲ್ಲೂ ಅಷ್ಟೇ ಎಷ್ಟೋ ಜನ ನಾನು ನಿನ್ನ ನೋಡ್ಕೊಳ್ತೀನಿ, ನಾನು ನಿನ್ನ ಕಾಪಾಡ್ತೀನಿ, ಇರ್ತೀನಿ, ನೋಡ್ಕೊಳ್ತೀನಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನಾಳೆ ಬಂದು ನಾನು ಭೇಟಿಯಾಗು, ಐ ಲವ್ ಯು, ನೀನೇ ನನ್ನ ಪ್ರಾಣ. ಎಲ್ಲಿ ನೀನೇ ನನ್ನ ಪ್ರಾಣ ಅಂದವರೆಲ್ಲ ರಾವಣ ಥರ ಆಗ್ಬಿಟ್ರು ಲೈಫಲ್ಲಿ ಅಲ್ವಾ? ಸೊ ನಿಮ್ಮ ಲೈಫಲ್ಲಿ ಸ್ಕೂಲ್ ಲೈಫು, ಕಾಲೇಜ್ ಲೈಫು, ಯೂತ್ ಲೈಫು, ಮ್ಯಾರೇಜ್ ಲೈಫು ಎಲ್ಲನೂ ಹಂಗೇ ಥಿಂಕ್ ಮಾಡ್ಕೊಂಡು ನೋಡಿ, ಎಷ್ಟು ಜನ ನಿಮ್ಮ ಲೈಫಲ್ಲಿ ನೀವು ಭೇಟಿ ಆಗಿದ್ದೀರ, ಎಷ್ಟು ಜನ ಬಂದರು ಹೋದರು. ಆದರೆ ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ ನೀ. ಇದುವರೆಗೂ ನನ್ನ ಜೊತೆನೇ ಇದ್ದು. ಐ ಮೀನ್ ನೋಡಿ, ಪ್ರಸನ್ನತೆ ಬೇಕು ಅಂತ ನೀನು ಹೇಳಿದ್ಕೆ ದೇವ್ರು ಇರಲಿಲ್ಲ. ಪ್ರಸನ್ನತೆ
ನಿನಗೆ ತೋರಿಸ್ಬೇಕು ಅಂತ ದೇವರೇ ನಿನ್ನ ಲೈಫಲ್ಲಿ ಬಂದಿದ್ದು. ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಈ ಲೋಕದ ಮೂಲೆ ಮೂಲೆಗೂ ಹೋಗಿ ದೇವರೇ ಅಂತ ನೀನು ಎಲ್ಲರಿಗೂ ಹುಡುಕಿದ್ರು ದೇವ್ರು ನಿನಗೆ ಕಾಣಿಸಲ್ಲ, ಸಿಗಲ್ಲ. ಆದರೆ ದೇವರೇ ಕಾಣಿಸ್ಕೊಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಕ್ಕೆ ಇವತ್ತು ನೀನು ಪ್ರೆಸೆನ್ಸ್ ಆಫ್ ಗಾಡ್ ಅಂತ ಎಂಜಾಯ್ ಮಾಡ್ತಾ ಇದೆಯಾ. ಆಮೆನ್. ಸೊ ಹೀ ರಿವೀಲ್ಡ್ ಹಿಮ್ಸೆಲ್ಫ್ ಫಸ್ಟ್. ಆತನಿಗೆ ನೀನು ಬೇಕು, ನಿನ್ನ ಆರಾಧನೆ ಬೇಕು, ನಿನ್ನೊಂದಿಗೆ ಐಕ್ಯತೆ ಬೇಕು ಅಂತ ನಿನ್ನನ್ನು ಆರಿಸ್ಕೊಬೇಕಾ ಬೇಡವಾ ಅಂತ ದೇವ್ರು ತೀರ್ಮಾನ ಮಾಡಿದ್ದೆ ಹೊರತು ನಿಮಗೆ ದೇವ್ರು ಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮ್ಮ ದೇವ್ರು ಹುಡ್ಕೋಕ್ಕಾಗ್ತಾ ಇರಲಿಲ್ಲ. ಇವತ್ತು ದೇವ್ರ ಪ್ರಸನ್ನತೆ ನಿಮ್ಮ ಹತ್ರ ಇದೆ, ನಿಮ್ಮ ಜೊತೆ ಇದೆ ಅಂದರೆ ಅದು ದೇವರೇ ಮಾಡಿಕೊಂಡಂಥ ತೀರ್ಮಾನ, ಅದು ನಿಮ್ಮ ತೀರ್ಮಾನ ಅಲ್ಲ. ಆಮೆನ್. If I am feeling the presence of God, God himself revealed to me. Amen. ಸೊ ಇಲ್ಲಿ ಹೊಗಳ್ಕೊಳ್ಳೋದಕ್ಕೆ ಯಾರಿಗೂ ಏನೂ ಇಲ್ಲ. ಎಲ್ಲ ಘನತೆ ಮಹಿಮೆ ದೇವ್ರಿಗೆ ಮಾತ್ರನೇ. ಆಮೆನ್. ಇವತ್ತು ಆತನ ಪ್ರಸನ್ನತೆ ಇದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಹಿಸ್ ಗ್ರೇಸ್. ಆಮೆನ್. ದೇವ್ರು ನಿನ್ನ ಜೊತೆ ಇದ್ದಾರೆ ಅಂದರೆ ನೀನು ಅವ್ರನ್ನ ಇಟ್ಸ್ಕೊಂಡು ನೋಡಿ, ನಮ್ಮ ಕೈಯಲ್ಲಿ ದೇವ್ರನ್ನ ಇರಿಸ್ಕೊಳಕ್ಕಾಗಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ದೇವರೇ ನೀನು ಇಲ್ಲೇ ಇರು ಅಂತ ನೀನು ದೇವ್ರನ್ನ ಇರಿಸ್ಕೊಳಕ್ಕಾಗಲ್ಲ. ದೇವರು ನೀನು ಇಲ್ಲೇ ಇರು ಅಂತ ದೇವ್ರು ನಿನ್ನನ್ನು ಇರಿಸ್ಕೊಂಡಿರೋದು. ನಾನು ದೇವ್ರ ಕೈ ಇಟ್ಕೊಂಡಿದ್ದೀನಿ, ನಾನು ದೇವ್ರನ್ನ ಬಿಡಲ್ಲ ಅಂತ ನೀನು ಹೇಳೋಕ್ಕಲ್ಲ. ದೇವ್ರು ನಿನ್ನ ಕೈಯನ್ನು ಇಟ್ಕೊಂಡು ಹೇಳ್ತಾರೆ, ನಾನು ನಿನ್ನನ್ನು ಬಿಟ್ಟು ಅಗಲೋದು ಇಲ್ಲ, ನಾನು ನಿನ್ನನ್ನು ಕೈ ಬಿಡೋದು ಇಲ್ಲ. ಆಮೇನ್. ಆದುದರಿಂದ ನಾನು ನೀವು ದೇವ್ರನ್ನ ಹಿಡಿಯೋಕ್ಕಾಗಲ್ಲ. ದೇವರೇ ನನ್ನನ್ನು ನಿಮ್ಮನ್ನು ಹಿಡಿದಿರೋದು. ಸೊ ದೇವರೇ ನನ್ನ ಕೈಯನ್ನು ಹಿಡಿದಿದ್ದಾರೆ ಅಂದರೆ ನಿನ್ನನ್ನು ಯಾವ ಪರಿಸ್ಥಿತಿಯಲ್ಲೂ ಕೈ ಬಿಡಲ್ಲ ಅನ್ನೋದನ್ನು ಮರೀಲೇಬೇಡ. ದೇವರ ಹತ್ರ ಹೋಗೋಕ್ಕಾಗದೇ ಇರೋ ಥರ ಮಾಡಿರೋದು ನಾವು ಕೇಳಿದಂಥ ತಪ್ಪಾದ ಬೋಧನೆಗಳು. ನೀನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಿದ್ರೇ ದೇವ್ರು ನಿನ್ನ ಹತ್ರ ಇರೋದು, ಇಲ್ಲಾಂದರೆ ದೇವ್ರು ಬಿಟ್ಟು ಹೋಗ್ಬಿಡ್ತಾರೆ. ಈ ರೀತಿ ತಪ್ಪಾದ ಪ್ರಸಂಗಗಳನ್ನ ಕೇಳಿ ದೇವರು ಇಲ್ಲ ಅನ್ನೋ ಕನ್ಕ್ಲೂಷನ್ ನಾವು ಬಂದುಬಿಟ್ವಿ. ಆದರೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ನಾನು ನಿನ್ನನ್ನು ಬಿಟ್ಟು ಅಗಲೋದು ಇಲ್ಲ, ನಾನು ನಿನ್ನನ್ನು ಕೈ ಬಿಡೋದು ಇಲ್ಲ. ಹಿ ವಿಲ್ ನೆವರ್ ಲೀವ್ ಯು, ಹಿ ವಿಲ್ ನೆವರ್ ಫರ್ಸೇಕ್ ಯು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವತ್ತು ಅನೇಕ ಪ್ರಸಂಗಗಳು ಭಯಗಳನ್ನು ತಗೊಂಬಂದ್ಬಿಡ್ತು. ಇವಾಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ನಾನೊಂದು ಬುಟ್ಟಿ ತೊಗೊಂಬರ್ತೀನಿ. ಆ ಬುಟ್ಟಿ ತೊಗೊಂಡು ನಿಮ್ಮ ಮನೆಗೆ ಎತ್ಕೊಂಬಂದು ಹೇಳ್ತೀನಿ, ಇದನ್ನು ನಾನು ಬೆಳಿಗ್ಗೆ ತೊಗೊಳ್ತೀನಿ, ಇದನ್ನು ನೀವು ಇಟ್ಕೊಂಡಿರಿ, ನಾನು ಬೆಳಿಗ್ಗೆ ತೊಗೊಂಡು ಹೋಗ್ತೀನಿ. ನೀವು ಕೇಳ್ತೀರಿ ಏನು ಫಾಸ್ಟ್ ಇದೆ? ಏನೂ ಇಲ್ಲ, ಅದು ಒಂದು 5 ಅಡಿದು ಒಂದು ಕಿಂಗ್ ಕೋಬ್ರಾ ಇದೆ ಅಂತೀನಿ. ಹಂಗೆ ಒಂದು 5 ಅಡಿ ಎತ್ತರದ್ದು ಒಂದು ಹಾವು ಇದೆ, ನಾನು ಬೆಳಿಗ್ಗೆ ತೊಗೊಳ್ತೀನಿ, ಇದನ್ನು ಇಟ್ಕೊಳ್ಳಿ ಅಂತ ನಾನು ನಿಮ್ಮ ಮನೆಗೆ ಇಟ್ಬಿಟ್ಟು ಹೋಗ್ಬಿಡ್ತೀನಿ. ಮಲ್ಕೊಳ್ತೀರಾ ನೀವು? ಬ್ಯಾಸ್ಕೆಟ್ ಏನಾದರೂ ಶೇಕ್ ಆಗ್ತಾಯ್ತಾ? ಬುಟ್ಟಿ ಏನಾದರೂ ಅಲ್ಲಾಡ್ತಾಯ್ತಾ ಅಂತ ನಿಮಗೆ ಹಿಂಗೆ ಮಲ್ಗೋಕೆ ಹೋದರೆ ಯಾರು ಜ್ಞಾಪನ ಬರೋದು? ಆವೇ ಜ್ಞಾಪನ. ನಾನು ಇಟ್ಬಿಟ್ಟು ಹೋಗ್ಬಿಡ್ತೀನಿ. ನಾನು ಹೇಳ್ತೀನಿ ಇದನ್ನು ಬೆಳಿಗ್ಗೆ ಬಂದು ತೊಗೊಳ್ತೀನಿ, ಬೆಳಿಗ್ಗೆ ಒಂದು 5 ಗಂಟೆಗೆ ಬಂದುಬಿಟ್ಟು ತೊಗೊಂಡ್ಬಿಡ್ತೀನಿ. ನೀವು 5 ಗಂಟೆವರೆಗೂ ಏನು ಮಾಡ್ತೀರಾ? ಆ ಬುಟ್ಟಿನೇ ನೋಡ್ತಾ ಇರ್ತಾ, ಹಾವು ಶೇಕ್ ಆಗುತ್ತಾ ಅಥವಾ ಓಪನ್ ಮಾಡಿ ಆಚೆ ಬಂದುಬಿಡ್ತೈತಾ? ಏನಪ್ಪ ಇದು ಫಾಸ್ಟ್ ತೊಗೊಂಬಂದು ನಮ್ಮ ಮನೇಲಿ ಇಟ್ಬಿಟ್ಟವ್ರೆ, ಇದು ಎಷ್ಟು ಉದ್ದ ಇರ್ತೈತೋ ಗೊತ್ತಿಲ್ವಲ್ಲ, ಒಂದು ವೇಳೆ ಮಲ್ಕೊಂಡ್ರೆ ಕಾಲ ಮೇಲೆ ಬಂದುಬಿಡ್ತೈತಾ, ಹಂಗೆ ಗೊತ್ತಿಲ್ಲದೆ ಕೈಯನ್ನು ಕಚ್ಬಿಟ್ಟು ಹೋಗ್ಬಿಡ್ತೈತಾ, ಏನೇನೋ ಕಲ್ಪನೆಗಳು. ಹೌದಾ ಇಲ್ವಾ? ಹೌದಾ ಇಲ್ವಾ? ಮಲ್ಕೊಳ್ತೀರಾ? ಅವನ ಮನೇಲಿ ಇಟ್ಕೊಂಡು ಮಲ್ಕೊಳ್ತೀರಾ? ಇಲ್ಲ. ನಾನು ಬೆಳಿಗ್ಗೆ ಬರ್ತೀನಿ, ಬುಟ್ಟಿ ತೊಗೊಳ್ತೀನಿ, ಓಪನ್ ಮಾಡಿ ಹೇಳ್ತೀನಿ ಏನಿಲ್ಲ ಸುಮ್ಮನೆ ಹೇಳ್ದೆ ಅಂತ. ಆಮೇಲೆ ಮಲ್ಕೊಳ್ತೀರಾ ಇಲ್ವಾ? ಮಲ್ಕೊಳ್ತೀರಾ. ನಿಮ್ಮನ್ನು ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಬಿಡದೇ ಇದ್ದಿದ್ದು ಹಾವ ಅಥವಾ ನಾನು ಹೇಳಿದ್ದ? ಹಾವಿಲ್ಲ, ನಾನು ಹೇಳಿದ್ದು. ಅದೇ ರೀತಿಯೇ ಇವತ್ತು ನಾನು ಹೇಳೋದೆ ನಿನಗೆ ನಿದ್ದೆ ಬರ್ಸೋದು, ನಿದ್ದೆ ಹೋಗ್ಸೋದು. ಇವತ್ತು ನಾನು ಹೇಳೋದೆ ನೀನು ಸಂತೋಷವಾಗಿರೋದು, ಇವತ್ತು ಯಾವ ಪ್ರೀಚರ್ ಏನು ಹೇಳ್ತಾರೋ ಅದಕ್ಕೆ ತಕ್ಕನಂಗೆ ನಿನ್ನ ಲೈಫ್ ಹೋಗ್ತಾ ಇರ್ತೈತೆ. ಇವತ್ತು ಅನೇಕರು ಸೀರಿಯಸ್ಸಾಗಿ ನಗಾಡೋದೇ ಇಲ್ಲ. ಹಿಂಗೆ ಯಾಕೆ ಗೊತ್ತಾ? ಅವ್ರು ಪಾಸ್ಟ್ ಹೇಳ್ಬಿಟ್ರು ತುಂಬ ನಗಾಡಬಾರ್ದು ಅಂತ. ಕೆಲವ್ರು ನೋಡಿ ಮೇಕಪ್ಪೇ ಹಾಕಲ್ಲ, ಯಾಕೆ ಗೊತ್ತಾ? ಪಾಸ್ಟ್ ಹೇಳ್ಬಿಟ್ರು ಬೇಕಾಗಿತ್ತಾ ಇದು ನಿನಗೆ? ಅಲ್ಲಿ ನೋಡಿ ಏನು ಮಕ್ಕಕ್ಕೆ ಪೇಂಟ್ ಹಾಕೊಂಬಂದಿದ್ಯಾ ಅಂತ. ಕೆಲವ್ರು ನೋಡಿ ನೀಟಾಗಿ ಡ್ರೆಸ್ ಮಾಡಲ್ಲ, ಯಾಕೆ ಗೊತ್ತಾ? ಈ ಡ್ರೆಸ್ ಬೇಕಾ ನಿನಗೆ? ಈ ಒಡವೆ ಬೇಕಾ?
ಚರ್ಚಿಗೆ ಬರಬೇಕಾದ್ರೆ ಹಿಂಗೆಲ್ಲ ಹೇಳಿದ್ದು ನೋಡಿ, ಬಿಕಾರಿ ಥರ ಬರ್ತಾರೆ. ಕೆಲವೊಂದು ಡೈಯೂ ಹಾಕಲ್ಲ, ಹೇರ್ ಡೈ ತಲೆಗೆ ಹಾಕಲ್ಲ, ಲಿಪ್ಸ್ಟಿಕ್ ಹಾಕಲ್ಲ, ಕಣ್ಣಿಗೆ ಏನೂ ಹಚ್ಚಲ್ಲ, ಒಳ್ಳೆ ನೀಟಾಗಿ ಡ್ರೆಸ್ ಮಾಡ್ಕೊಂಬರಲ್ಲ. ಕೆಲವೊಂದು ಚರ್ಚಲ್ಲಿ ನೋಡಿ ನೀಟಾಗಿ ಹೋಗ್ತಾರೆ, ನೀಟಾಗಿ ಬರ್ತಾರೆ. ಕೆಲವೊಂದು ಚರ್ಚಲ್ಲಿ ಕೋಟ್ ಹಾಕ್ತಾರೆ, ಶೂಟ್ ಹಾಕ್ತಾರೆ, ರೇಷ್ಮೆ ಸೀರೆ ಹಾಕ್ತಾರೆ. ಕೆಲವೊಂದು ಚರ್ಚಲ್ಲಿ ಜೀನ್ಸ್ ಹಾಕ್ತಾರೆ, ಟೀ ಶರ್ಟ್ ಹಾಕ್ತಾರೆ, ನಮ್ಮ ಥರ. ಓಕೆ. ಸೊ ಒಂದೊಂದು ಚರ್ಚು ವ್ಯತ್ಯಾಸವಾಗಿ ಇರೋದಕ್ಕೆ ಕಾರಣ ಏನು? ಒಬ್ಬೊಬ್ಬರ ಹತ್ರ ದೇವ್ರು ಹೇಳಿದ್ರೆ ನೀನು ಡೈ ಹಾಕ್ಬೇಡ ಅಂತ, ದೇವ್ರು ಹೇಳಿದ್ರೆ ನೀನು ಇನ್ಸೈಡ್ ಮಾಡಬೇಡ ಅಂತ, ದೇವ್ರು ಹೇಳಿದ್ರೆ ನೀನು ಶೂ ಹಾಕ್ಬೇಡ ಅಂತ. ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಪಾಸ್ಟ್. ನೀವು ಯಾವ ವಿಶ್ವಾಸಿನ ಕೇಳಿ, ಏನಕ್ಕಪ್ಪ ಹಿಂಗಿದ್ದೆ ಅಂದರೆ ನಮ್ಮ ಪಾಸ್ಟ್ ಹೇಳ್ಕೊಟ್ರು. ಸೊ ನಮ್ಮ ಪಾಸ್ಟ್ ಹೇಳ್ಕೊಟ್ರು ಅನ್ನೋದಕ್ಕೆ ತಕ್ಕನಂಗೆ ಚರ್ಚ್ಗಳು ಇರೋದು. ಸೊ ದೇವ್ರು ವರ ಕೊಟ್ಟರೆ ಯಾರು ವರ ಕೊಡಲ್ಲ? ಪೂಜಾರಿ ವರ ಕೊಡಲ್ಲ. ನಾನೇನು ಹೇಳ್ತೀನಿ ಗೊತ್ತಾ, ನೀನು ದೇವ್ರ ಹತ್ರ ಹೋಗೋದಕ್ಕೂ ದೇವ್ರು ನಿನ್ನ ಜೊತೆ ಇರೋದಕ್ಕೂ ಯಾವ ವಿಧವಾದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇವತ್ತು ನೀನು ನಂಬೋದಾದರೆ ದೇವರ ಮಹಿಮೆನ ಕಾಳ್ತೀಯ. ಇವತ್ತು ನೀನು ನಂಬೋದಾದರೆ ನಿನಗೆ ಅದ್ಭುತಗಳು ನಡೆಯುತ್ತೆ. ಕಮಾನ್. ಸೊ ನಾವು ಒಂದನ್ನು ಅರ್ಥ ಮಾಡ್ಕೊಬೇಕು. ಬೈಬಲ್ ಇಸ್ 2 covenants. ಓಲ್ಡ್ ಕವನೆಂಟ್, ನ್ಯೂ ಕವನೆಂಟ್. ಓಲ್ಡ್ ಟೆಸ್ಟಿಮೆಂಟ್, ನ್ಯೂ ಟೆಸ್ಟಿಮೆಂಟ್. ಹಳೆ ಒಡಂಬಡಿಕೆ ಡಿಸೊಬೀಡಿಯನ್ಸ್, ಹೊಸ ಒಡಂಬಡಿಕೆ ಒಬೀಡಿಯನ್ಸ್ ಆಫ್ ಕ್ರೈಸ್ಟ್. ಹಳೆ ಒಡಂಬಡಿಕೆ ಅವಿಧೇಯತೆ ಏನ ಅವಿಧೇಯತೆ. ಓಲ್ಡ್ ಟೆಸ್ಟಿಮೆಂಟ್ ಅವಿಧೇಯತೆ, ನ್ಯೂ ಟೆಸ್ಟಿಮೆಂಟ್ ವಿಧೇಯತ್ವೆ. So disobedience, Old Testament is full of disobedience, New Testament is obedience. ನೀತಿ ದೇವರು ಗೆ ಉದಾಹರಣೆ ಹೇಳ್ತೀನಿ. ಈಗ ನೀತಿ ಹೇಳುವವರು, ನ್ಯಾಯ ಹೇಳೋರು, ನ್ಯಾಯಾಧಿಪತಿ ಅಂದರೆ ನ್ಯಾಯ ಹೇಳೋರು, ಜಡ್ಜು. ಈಗ ಒಂದು ಗ್ರೂಪು ಆ ಜಡ್ಜನ್ನ ಹೆಂಗೆ ನೋಡ್ತಾರೆ ಅಂದರೆ ದೇವ್ರ ಥರ ನೋಡ್ತಾರೆ. ಇವತ್ತು ಹೆಂಗಾದರೂ ಒಳ್ಳೆ ತೀರ್ಪು ಮಾಡಿಕೊಡ್ಬೇಕು. ಜಡ್ಜನ್ನ ಯಾವ ರೀತಿ ನೋಡ್ತಾರೆ? ಒಂದು ಗ್ರೂಪು ದೇವ್ರ ಥರ ನೋಡ್ತಾರೆ. ನೀನು ನನ್ನ ಪಾಲಿಗೆ ದೇವ್ರಿದ್ದಂಗಪ್ಪ, ಏನಾದರೂ ಒಂದು ಒಳ್ಳೆ ತೀರ್ಪು ಮಾಡು ಅಂತ ಈ ರೀತಿ ನೋಡ್ತಾರೆ. ಇನ್ನೊಂದು ಗ್ರೂಪು ಇವತ್ತು ನಾನು ಮಾಡಿದ್ದು ಅನ್ಯಾಯಕ್ಕೆ, ಕರ್ಮಕ್ಕೆ ಇವತ್ತು ಏನು ಪನಿಷ್ಮೆಂಟ್ ಕೊಡ್ತಾರೋ ಗೊತ್ತಿಲ್ವಲ್ಲ ಅಂತ. ಸೊ ಒಂದೇ ಜಡ್ಜೆ 2 ಗ್ರೂಪಿಗೆ ವ್ಯತ್ಯಾಸವಾಗಿ ಕಾಣಿಸ್ತಾರೆ. ಹೌದಾ ಇಲ್ವಾ? ಅದೇ ರೀತಿಯೇ ದೇವ್ರ ನೀತಿ ದೇವರು 2 ಗ್ರೂಪಿಗೆ ವ್ಯತ್ಯಾಸವಾಗಿ ಕಾಣಿಸ್ತೈತೆ. ನನ್ನ ಕಣ್ಣಿಗೆ ದೇವರು ಯಾವಾಗಲೂ ಒಳ್ಳೆಯವರಾಗೇ ಕಾಣಿಸ್ತಾ ಇದ್ದಾರೆ. ಯಾವ ರೀತಿ ಪನಿಷ್ ಮಾಡ್ತಾರೆ ನನ್ನ ಅನ್ನೋ ಥರ ನಾನು ನೋಡಲ್ಲ. ಯಾವ ರೀತಿಯಲ್ಲಿ ದೇವ್ರು ನನ್ನನ್ನು ಆಶೀರ್ವದಿಸ್ತಾರೆ. ಇವತ್ತು ನನ್ನ ಪರಿಸ್ಥಿತಿಗಳು ಹೆಂಗೆ ಚೇಂಜ್ ಆಗುತ್ತೆ, ನಾಳೆ ಹೆಂಗೆ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, ನಾಳೆ ಯಾವ ರೀತಿ ದೇವ್ರ ಸೇವೆಗಳನ್ನ ಚೇಂಜ್ ಮಾಡ್ತಾರೆ, ದೇವರು ಎಂಥ ಒಳ್ಳೆಯ ದೇವರಪ್ಪ ಅಂತ ನಾನು ಆ ರೀತಿ ನೋಡ್ತೀನಿ. ಇನ್ನೊಂದು ಗ್ರೂಪ್ ಹೆಂಗೆ ನೋಡ್ತಾ ಇದ್ದೆ ಅಂದರೆ, ದೇವ್ರು ಯಾವಾಗ ಹೊಡಿತಾರೆ ಗೊತ್ತಿಲ್ಲ, ಸಡನ್ನಾಗಿ ಇವತ್ತು ಇರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ, ಸಡನ್ನಾಗಿ ಇವತ್ತು ರಾತ್ರಿ ಪ್ರಾಣ ಹೋಗ್ಬಿಡ್ತೈತೋ ಗೊತ್ತಿಲ್ಲ, ಸಡನ್ನಾಗಿ ನಾಳೆ ಏನಾದರೂ ಕಾಯಿಲೆ ಬಂದ್ಬಿಡ್ತೈತೋ ಗೊತ್ತಿಲ್ಲ, ದೇವರು ಒಂದೊಂದು ಸತಿಗೆ ಒಂದೊಂದು ಥರ ಇರ್ತಾರೆ ಅಂತ ಇನ್ನೊಂದು ಗ್ರೂಪ್ ನೋಡ್ತಾ ಇದ್ದೆ. ಈ ಗ್ರೂಪು ದೇವ್ರು ಹೇಗೆ ಶಿಕ್ಷಿಸ್ತಾರೆ ಅಂತ ನೋಡ್ತಾ ಇದ್ದೆ. ಈ ಗ್ರೂಪು ಪಾಸ್ಟರ್ ಫಿಲಿಪ್ ಬಾಬು ಗ್ರೂಪು ದೇವರು ಯಾವಾಗ ಆಶೀರ್ವದಿಸ್ತಾರೆ ಅಂತ ಕಾಯ್ತಾ ಇದ್ದಾರೆ. ಆಮೇಲೆ ಸೊ ನನ್ನನ್ನು ಫಾಲೋ ಮಾಡೋರು, ನನ್ನ ಹಿಂದೆ ಬರೋರು, ನನ್ನ ಟೀಚಿಂಗ್ ಕೇಳೋರಿಗೆಲ್ಲ ದೇವ್ರ ಮೇಲೆ ಭಯ ಇಲ್ಲ, ದೇವ್ರ ಮೇಲೆ ಪ್ರೀತಿ ಇದೆ. ಆಮೆನ್. ಸೊ ಈ ಪ್ರೀತಿ ಇನ್ನೂ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ದೇವರು ನಮ್ಮ ಲೈಫಲ್ಲಿ ಅದ್ಭುತಗಳನ್ನ ಹೆಂಗೆ ಮಾಡ್ತಾರೆ ಗೊತ್ತಾ? ನಮ್ಮ ದೇವ್ರ ಬಗ್ಗೆ ನೀವು ಚೆನ್ನಾಗಿ ಒಂದನ್ನು ತಿಳ್ಕೊಳ್ಳಿ. ಮೆಸೇಜ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇಂಟ್ರಡಕ್ಷನ್ ಕೊಡ್ತೀನಿ. ದೇವರು ಎಲ್ಲ ಕೆಟ್ಟ ಸಂಗತಿಗಳನ್ನು, ನಿಮ್ಮ ಲೈಫಲ್ಲಿ ನಡೆದಿರುವಂಥ ಎಲ್ಲ ಕೆಟ್ಟ ಸಂಗತಿಗಳನ್ನು ಮರೆತು ಹೋಗೋ ಥರ ಮಾಡ್ತಾರೆ. ಆಮೇನ್. ಅದಕ್ಕೊಂದು ವಾಕ್ಯ ಓದೋಣ. ಆದಿಕಾಂಡ ಬರೆದ ಪುಸ್ತಕ 41:51. ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 41:51. 41:51 ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. 41:51. ನಾನು ನನ್ನ ಎಲ್ಲ ಕಷ್ಟವನ್ನು, ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ ದೇವರು ಮಾಡಿದನಲ್ಲ. ಯೋಸೇಫನ ಹೇಳ್ತಾನೆ, ನನ್ನ ಮನೆಯಲ್ಲಿ ಇದ್ದಂಥ ಕಷ್ಟ, ಚಿಕ್ಕ ವಯಸ್ಸಲ್ಲಿ ನಾನು ಪಟ್ಟಂಥ ಅವಮಾನ, ಚಿಕ್ಕ ವಯಸ್ಸಲ್ಲಿ ನಡೆದಂಥ ಘಟನೆಗಳು, ಚಿಕ್ಕ ವಯಸ್ಸಲ್ಲಿ ನಡೆದಂಥ ಬಂದಂಥ ದಾರಿಗಳು, ಕಷ್ಟಗಳು ಎಲ್ಲನೂ ದೇವರು ಮರೆತು ಹೋಗುವಂತೆ ಮಾಡಿದ್ರಂತೆ. ಪ್ರೈಸ್ ದಿ ಲಾರ್ಡ್. ಕಷ್ಟಪಡೋರು ಶತ್ರುಗಳನ್ನ ಹೇಗೆ ನೋಡ್ತಾರೆ ಗೊತ್ತಾ? ಹೊಟ್ಟೆ ಉರ್ಕೊಳ್ತಾ ಇರ್ತಾರೆ. ಇವನಿಂದ ಹಿಂಗೆ ಆಗೋಯ್ತಲ್ಲ, ಇವನಿಂದ ಹಂಗೆ ಆಗೋಯ್ತಲ್ಲ ಅಂತ ಶತ್ರುಗಳನ್ನ ಹೇಗೆ ನೋಡ್ತಾರೆ ಕಷ್ಟಪಡೋರು?
ಹೊಟ್ಟೆ ಉರಿತಾ ಇರ್ತೈತೆ, ಹೊಟ್ಟೆ ಉರಿಯಲ್ಲಿ ನೋಡ್ತಾರೆ. ಆದರೆ ನಾವು ಶತ್ರುಗಳನ್ನ ಹೇಗೆ ನೋಡ್ತೀವಿ ಗೊತ್ತಾ? ಅವ್ರು ನೋಡೋಕ್ಕೆ ಟೈಮೇ ಇಲ್ಲ. ಯಾಕಂದರೆ ದೇವ್ರು ನಮಗೆ ಕೊಟ್ಟಿರೋದನ್ನು ಅನುಭವಿಸೋದಕ್ಕೆ ಟೈಮ್ ಇಲ್ಲ. ಶತ್ರುಗಳನ್ನ ನೋಡೋದಕ್ಕೆ ಟೈಮ್ ಇಲ್ಲದೆ ಇರೋ ಥರ ದೇವ್ರು ನನ್ನನ್ನು ಆಶ್ವಾಸಿಸ್ಬಿಡ್ತಾರೆ. ಸೊ ನೀನು ಶತ್ರುಗಳನ್ನ ನೋಡಿ ಹೊಟ್ಟೆ ಉರಿಯೋ ಥರ ದೇವ್ರು ನಿನ್ನ ಇಡಲ್ಲ. ಅವ್ರ ಬಗ್ಗೆ ಯೋಚನೆನೇ ಮಾಡದೇ ಇರೋ ಥರ ದೇವ್ರು ನಿನ್ನನ್ನು ಆಶ್ವಾಸಿಸ್ಬಿಡ್ತಾರೆ. ಕಮನ್, ಯಾವ್ದು ಬೇಕು? ಹೊಟ್ಟೆ ಹುರ್ಕೊತಾ ಇರಬೇಕಾ? ಇಲ್ಲ ಅವ್ರ ಬಗ್ಗೆ ನೆನ್ಸ್ಕೊಳ್ಳೋದಕ್ಕೆ ಟೈಮೇ ಇಲ್ಲದೆ ಇರೋ ಥರ ಇರಬೇಕಾ? ಆಮೇಲೆ ನನ್ನ ಲೈಫಲ್ಲಿ ನನಗೆ ಮಾಡಿದಂಥ ಕೆಟ್ಟದ್ದು ಮಾಡಿರೋರ್ನೆಲ್ಲ ನೆನ್ಸ್ಕೊಳ್ಳೋಕೆ ಇವಾಗ ಟೈಮೇ ಇಲ್ಲ. ಯಾಕಂದರೆ ಅಷ್ಟು ಒಳ್ಳೆಯದನ್ನು ದೇವ್ರು ನನ್ನ ಲೈಫಲ್ಲಿ ಇಟ್ಟಿದ್ದಾರೆ. ರೋಮನ್ಸ್ 5:19 ಇಲ್ಲಿಂದ ನಾವು ವಾಕ್ಯಕ್ಕೆ ಹೋಗೋಣ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5:19 5:19. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರು. ನೋಡಿ, ಒಬ್ಬನ ಅವಿಧೇಯತೆಯಿಂದ ಎಲ್ಲರೂ ಹೇಗೆ ಪಾಪಿಗಳಾದರು. ಈಗ ಅವಿಧೇಯತೆ ಫಸ್ಟಾ ಪಾಪ ಫಸ್ಟಾ? ಬೈಬಲಲ್ಲಿ ಫಸ್ಟ್ ಪಾಪ ನಡೆದಿದೆಯಲ್ಲಿ ಏದೇನ್ ತೋಟದಲ್ಲಿ. ಏನು ನಡೀತು? ತಿನ್ನಬಾರ್ದು ಅಂತ ಹೇಳಿದ್ರು, ತಿಂದ. ಸೊ ಯಾವುದು ಪಾಪ? ಅಣ್ಣನ ತಿಂದಿದ್ದು ಅಲ್ವಾ? ಅವನು ಕಚ್ಚಿ ತಿಂತಾ ಇದ್ದಾನಲ್ಲ, ಅದೇ ಪಾಪ ಅಲ್ವಾ? ನಾವು ಅಂದ್ಕೊಂಡೆ ಕಚ್ಚಿ ತಿಂದಿದ್ದಲ್ಲ ಪಾಪ. ಇವನು ತಿನ್ನಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಫಸ್ಟ್ ಹೋದ್ನಲ್ಲ, ಅವನು ಹೋಗಿ ತಿನ್ನೋದಕ್ಕಿಂತ ಮುಂಚೆ ಫಸ್ಟೇ ತೀರ್ಮಾನ ಮಾಡಿಬಿಟ್ಟ. ನೋಡಿ, ಅಲ್ಲೇ ಪಾಪ ಆಗೋಯ್ತು. ತಿಂದಿದ್ದು ಪಾಪ ಅಲ್ಲ, ತಿನ್ನೋಕ್ಕಿಂತ ಮುಂಚೆನೇ ಆಗಿದ್ದೇ ಪಾಪ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಕೆಟ್ಟ ಕುಮಾರನು, ಪ್ರಾಡಿಗಲ್ ಸನ್, ಅವನು ಯಾವಾಗ ಪಾಪ ಮಾಡ್ದ? ಏನೇನು ಪಾಪ ಮಾಡ್ದ? ನೋಡಿ, ಆ್ಯಕ್ಚುಲಿ ಪಾಪ ಮಾಡಿದ್ದು ಎಲ್ಲಿಂದರೆ ಅವ್ನು ವ್ಯಭಿಚಾರ ಮಾಡೋಕ್ಕೆ ಹೋದ, ಅಲ್ಲಿ ಕುಡ್ದ, ಅವ್ನು ಹಾಳು ಮಾಡ್ದ, ದುಡ್ಡನ್ನು ಖರ್ಚು ಮಾಡ್ದ. ಪಾಪ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ನಾವು ತಿಳ್ಕೊಳ್ತೀವಿ. ಆ್ಯಕ್ಚುಲಿ ಪಾಪ ಅವನು ಹೊರಗಡೆ ಹೋಗಿ ಮಾಡಿದ್ದಲ್ಲ ಪಾಪ. ಅವನ ಮನೆಯಿಂದ ಆಚೆ ಹೋದ್ನಲ್ಲ, ಅಲ್ಲೇ ಪಾಪ ಸ್ಟಾರ್ಟ್ ಆಗೋಯ್ತು. ಮನೆಯಿಂದ ಆಚೆ ಹೋಗ್ಬೇಕಾರೆ ಏನು ಸಿಗರೇಟ್ ಸೇದ್ಕೊಂಡೇ ಹೋದ್ನಾ? ಇಲ್ಲ ಕುಡಿದ್ಬಿಟ್ಟು ಟೈಟ್ ಆಗಿಬಿಟ್ಟು ಹೋದ್ನಾ? ಹೆಂಗೆ ಹೋದ? ಅವ್ರ ಅಪ್ಪನ ನಂಬಲಿಲ್ಲ. ಅವರಪ್ಪ ಬೇಡ, ನಮ್ಮಪ್ಪ ಹೇಳೋದೇನು ಅಂತ ಅವನಲ್ಲಿ ಬಿಟ್ಟ. ನೋಡ್ದ, ಅವನಲ್ಲಿಂದ ಆಚೆ ಹೋಗ್ತಾನೆ. ನೋಡ್ದ, ಅಲ್ಲೇ ಅವನ ಪಾಪ ಸ್ಟಾರ್ಟ್ ಮಾಡ್ದ. ಅವನು ಎಲ್ಲಿ ಡಿಸೊಬಿಡಿಯನ್ಸ್ ಸ್ಟಾರ್ಟ್ ಆಯಿತೋ ಅದ್ರ ಮೇಲಾಗಿದ್ದೇ ಅಡಲ್ಟ್ರಿ, ಅದ್ರ ಮೇಲೆ ನಡೆದಿದೆ ಕುಡಿಯೋದು, ಅದಕ್ಕೆ ಮೇಲೆ ನಡೆದಿದೆ ಪಾಪ. ಹೊರಗಡೆ ಹೋಗಿ ಮಾಡಿದ್ದು ಅಲ್ಲ ಪಾಪ. ಅವ್ರ ಅಪ್ಪನ್ನ ಬಿಟ್ಟು ದೂರ ಹೋಗ್ತಾನೆ. ನೋಡ್ದ, ಅಲ್ಲೇ ಪಾಪ ಸ್ಟಾರ್ಟ್ ಆಗೋಯ್ತು. ಸೊ ಫಸ್ಟ್ ಸಿನ್ ಅಲ್ಲ, ಫಸ್ಟು ಡಿಸೊಬೀಡಿಯನ್ಸ್. ಸೊ ಯಾವ್ದು ದೊಡ್ಡದು ಅಂತ ಕೇಳಿದರೆ ಪಾಪನ ಅಂದರೆ ನನಗೆ ಗೊತ್ತಿರಂಗೆ ಪಾಪ ಅಲ್ಲ, ಡಿಸೊಬೀಡಿಯನ್ಸ್. ಈಗ ಡಿಸೊಬೀಡಿಯನ್ಸ್ ಅಂದರೆ ಏನು ಅಂತ ನಾವು ನೋಡೋಣ. ಫಸ್ಟು ಅವನ ಅವಿಧೇಯತೆ ಎಲ್ಲಿ ಇದ್ದಿದ್ದಕ್ಕೆ ಡಿಸೊಬೇಡ್ ಗಾಡ್. ಹೇಗೆ? ಏಟ್ ಫ್ರೂಟ್. ಯಾಕೆ ಅವನ ಅಣ್ಣನ ತಿಂದಿದ್ದ ಕಾರಣ? ನೋಡಿ, ದೇವ್ರ ಥರ ಆಗ್ತೀನಿ ಅಂತ ಹೇಳೋದು ತಪ್ಪ? ಎಷ್ಟು ಜನ ಪ್ರೇಯರ್ ಮಾಡ್ತೀರಾ, ದೇವ್ರೇ ನಿನ್ನ ಥರ ನನ್ನನ್ನು ಬದಲಾಯಿಸು ಅಂತ? ಅದನ್ನು ತಾನೇ ಅವನು ಮಾಡಿದ್ದು. ನೋಡಿ, ಹಾಡು ಮಾತ್ರ ಆಡ್ತೀವಿ, ನಿನ್ನ ಥರ ನಾನು ಚೇಂಜ್ ಆಗಬೇಕು, ಯೇಸು ಸ್ವಾಮಿ ಥರ ಆಗಬೇಕು ಅಂತ ಎಷ್ಟು ಜನಕ್ಕೆ ಇಷ್ಟ. ಎಲ್ಲರೂ ಹೇಳ್ತಾರೆ ಆಮೇನ್ ಅಂತ. ಅದನ್ನು ತಾನೇ ಇವನು ಮಾಡಿದ್ದು. ಏನು ತಪ್ಪು? ದೇವ್ರ ಥರ ಆಗಬೇಕು, ಸೈತಾನ್ ಥರ ಆಗಬೇಕು ಅಂತಿನ್ನ ಅಥವಾ ದೇವ್ರ ಥರ ಆಗಬೇಕು ಅಂತಿನ್ನ? ತಪ್ಪೇನದರಲ್ಲಿ? ಈ ವಾಸ್ ಆಲ್ರೆಡಿ ಲೈಕ್ ಗಾಡ್. ದೇವ್ರು ಏನಾದ್ರು ಗೊತ್ತಾ? ನನ್ನ ಸಾರೂಪ್ಯದಲ್ಲಿ ನೀನೇನು ಸೃಷ್ಟಿ ಮಾಡ್ತೀನಿ. ಸೊ ಮ್ಯಾನ್ ವಾಸ್ ಇನ್ ದ ಇಮೇಜ್ ಆಫ್ ಗಾಡ್. ಅಂದರೆ ದೇವ್ರ ಥರನೇ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ. ದೇವ್ರ ಥರ ಆಗಬೇಕಾಗದಂಥ ಅವಶ್ಯಕತೆ ಇರಲಿಲ್ಲ. ಕಮನ್, ಅವನು ಟ್ರೈ ಮಾಡಬೇಕಾಗಿದ್ದೂ ಇಲ್ಲ. ಇವನು ಫಸ್ಟೇ ಯಾರ ಥರನೇ ಇದ್ದಿದ್ದು. ನೋಡಿ, ಸಿಂಹಕ್ಕೆ ಹುಟ್ಟದ್ದು ಯಾವುದು? ಸಿಂಹ. ಆನೆಗೆ ಹುಟ್ಟದ್ದು ಯಾವುದು? ಹುಲಿಗೆ ಹುಟ್ಟದ್ದು ಯಾವುದು? ಇಲಿಗೆ ಹುಟ್ಟದ್ದು ಯಾವುದು? ದೇವ್ರಿಗೆ ಹುಟ್ಟಿದ್ದು ಯಾವುದು? ಮತ್ತೇನು ತಪ್ಪು? ನೋಡಿ, ಇವನೇನು ಹೇಳ್ತಾನಂದರೆ, ಅಪ್ಪ ನೀನು ದೇವ್ರ ಥರ ಆಗಬೇಕು ಅಂದರೆ ಇದನ್ನು ತಿನ್ನಬೇಕು. ನೀನು ದೇವ್ರ ಥರ ಆಗಬೇಕು ಅಂದರೆ ಕಷ್ಟ. ಅಂದರೆ ಅವ್ರು ನೋಡು ನಿನ್ನ ದೇವ್ರ ಥರ ಇಟ್ಟಿಲ್ಲ. ಅಂದರೆ ದೇವರು ಒಳ್ಳೆಯವರಲ್ಲ ಅಂತ ಇವನು ಪೋರ್ಟ್ರೇ ಮಾಡ್ತಾವನಲ್ಲಿ. ಸೊ ಸೈತಾನನು ಮನುಷ್ಯನಿಗೆ ಹೆಂಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ ಅಂದರೆ, ದೇವ್ರು ಅಷ್ಟು ಒಳ್ಳೆಯವರಲ್ಲ, ಚೆನ್ನಾಗಿ ತಿಳ್ಕೊ. ನೀನು ದೇವ್ರ ಥರ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ಯಾ, ಆದರೆ ಆ ಥರ ಆಗೋಕ್ಕಾಗಲ್ಲ. ನೋಡಿ, ಇದನ್ನು ತಿಂದರೆ ನೀನು ಆ ಥರ ಆಗ್ತೀಯ. ಅಂದರೆ
ದೇವ್ರು ಫಸ್ಟೇ ಇವನ್ನ ದೇವ್ರು ಸಾರೂಪ್ಯದಲ್ಲಿ ಮಾಡಿದ್ರು ಅನ್ನೋದು ಇವನು ಬುದ್ಧಿ ಇಲ್ಲದೆ ಇವನು ಏನು ಯೋಚನೆ ಮಾಡಿದ ಗೊತ್ತಾ, ಯಾವುದೋ ದೇವರು ನನ್ನ ಹತ್ರ ಮುಚ್ಚಿಟ್ಬಿಟ್ಟಿದ್ದಾರೆ ನೋಡಿ, ದೇವ್ರ ಥರ ಆಗಬೇಕು ಅಂತ ಇವನು ಹೇಳ್ಕೊಡ್ತಾ ಇದ್ದಾನೆ. ಅಂದರೆ ದೇವರು ಏನೋ ಒಂದು ಹೈಡ್ ಮಾಡಿದ್ದಾರೆ. ಸೊ ಈಸ್ ನಾಟ್ ಗುಡ್. ಸೊ ಇವತ್ತು ಟೀಚಿಂಗೇ ಯಾವುದು ಗೊತ್ತಾ, ದೇವರು ಅಷ್ಟು ಒಳ್ಳೆಯವರಲ್ಲ ಅಂತ ಹೇಳೋ ಎಲ್ಲ ಟೀಚಿಂಗು ಎಲ್ಲೋ ಒಂದು ಕಡೆಯಿಂದ ಸೈತಾನನಿಂದ ಬರೋದೆ. ದೇವ್ರ ಹತ್ರ ಹುಷಾರಾಗಿರು. ದೇವರು ಒಳ್ಳೆಯವರಲ್ಲ ಅಂತ ಹೇಳಿಕೊಡುವಂಥ ಎಲ್ಲ ಟೀಚಿಂಗ್ಗಳು ಎಲ್ಲೋ ಒಂದು ಕಡೆ ಸೈತಾನನ ಪ್ರೇರೇಪಣೆಯಿಂದ ಬರೋದೇ. ದೇವರು ಒಳ್ಳೆಯವರು, ಆತನ ಥರನೇ ಸೃಷ್ಟಿ ಮಾಡಿದ್ರು. ದೇವರು ಯಾವುದೂ ಅವನಿಗೆ ತಡೆ ಮಾಡಿಟ್ಟಿಲ್ಲ, ಯಾವುದೂ ಅವನು ಮುಚ್ಚಿ ಮರೆ ಮಾಡಲಿಲ್ಲ. ನೋಡಿ, ಒಂದು ಸೊದೋಮ್ ಗೊಮೋರ ಪಟ್ಟಣನ ನಾಶ ಮಾಡಬೇಕು ಅನ್ನೋ ಫಸ್ಟ್ ದೇವ್ರು ಏನು ಹೇಳ್ತಾ ಗೊತ್ತಾ, ನನ್ನ ಸ್ನೇಹಿತನಾದ ಅಬ್ರಾಮನ್ ತಿಳಿಸ್ತೇ ನಾನು ಹೆಂಗೆ ಮಾಡಲಿ. ಇವನಿಗೆ ದೊಡ್ಡ ಹೇಳ್ಬಿಟ್ಟು ಮಾಡಬೇಕು, ಏನು ಊರು MLA ಇವನು ದೊಡ್ಡ ಇವನು ಅಂತ ಏನೋ ಬೈತಾರೆ ನೋಡಿ. ಆ ಥರ ಅಬ್ರಾಹ್ಮನ್ ಏನು ದೊಡ್ಡ ಅವನ ಹತ್ರ ಹೋಗಿ ಎಲ್ಲ ಹೇಳೋದಕ್ಕೆ ನಾನು ಇಲ್ಲಿ ನಾಶ ಮಾಡ್ತೀನಿ, ನೀನೇನು ಹೇಳ್ತೀಯ, ದೇವ್ರೆ 50 ಜನ ಇದ್ದರೆ ಬಿಟ್ಬಿಡ್ತೀಯ, ಸರಿ ಆಯ್ತು, ನಾನು ದೇವ್ರು ನೋಡಿ ಇನ್ನೋಡಿ ಏನು ಆಟ, ಆಯ್ತು ಬಿಟ್ಬಿಡ್ತೀನಿ, ನೋಡ್ರಿ ಅಲ್ಲ 50 ಇರಲ್ಲ. ಆಮೇಲೆ ಇವನು ಹೇಳ್ತಾನೆ, ಸರಿ ಓಕೆ ದೇವ್ರೆ 45 ಇದ್ದರೆ ಓಕೆ ನೋ ಪ್ರಾಬ್ಲಮ್ 40. ಆಮೇಲೆ ತಿರ್ಗಾ 45 ಅಲ್ಲಿ ಇರಲ್ಲ. ಆಮೇಲೆ ಇವನು ಹೇಳ್ತಾನೆ, ದೇವ್ರೆ ಬೇಜಾರು ಮಾಡ್ಕೊಂಬೇಡ 40. ಇದೆಲ್ಲ ಏನಕ್ಕೆ ಆಟ, ಇವನಿಗೇನು ಹೇಳ್ಬಿಟ್ಟು ಮಾಡಬೇಕು ಅಂತ ಏನಿದೆ ದೇವ್ರಿಗೆ? ಇವನು ಕೇಳಬೇಕಾ 25, 30, 35, 40 ಅಂತ? ಬಾಯಿ ಮುಚ್ಕೊಂಡು ಕುಂತ್ಕೊಂಡು ಹೇಳ್ಬಿಟ್ಟು ಏನೋ ಮಾಡಬೇಕಾಯ್ತಂತ ದೇವರು. ನೋಡಿ, ಮನುಷ್ಯನನ್ನು ದೇವ್ರು ಹೆಂಗೆ ನೋಡ್ತಾರೆ ಗೊತ್ತಾ, ನನ್ನ ಮಗನ ಹತ್ರ ಹೇಳ್ದೆ ಏನು ಮಾಡೋದು, ಈಸ್ ಮೈ ಫ್ರೆಂಡ್, ಈಸ್ ಮೈ ಸನ್. ನೋಡಿ, ದೇವ್ರು ಯಾವ ರೀತಿ ರಿಲೇಷನ್ಶಿಪ್ಪಲ್ಲಿ ಇಡ್ತಾರೆ ನಮ್ಮನ್ನು. ಯು ವಾಂಟ್ ಟು ಇನ್ಫಾರ್ಮ್, ದೇವರೆಲ್ಲನೂ ಹೇಳ್ಬೇಕು ಅಂತ ಎದುರು ನೋಡ್ತಾರೆ. ಸೊ ರಿಲೇಷನ್ಶಿಪ್ ಬೇಕು ಅನ್ನೋದು ನನಗೆ ಇರೋ ಆಸೆಗಿಂತ ದೇವ್ರಿಗೆ ತುಂಬ ಆಸೆ. ನಿನ್ನ ಹತ್ರ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ, ನಿನ್ನ ಹತ್ರ ಫೆಲೋಶಿಪ್ಪಲ್ಲಿ ಇರಬೇಕು, ನಿನ್ನ ಜೊತೆ ಐಕ್ಯದಲ್ಲಿರಬೇಕು, ಪ್ರಸನ್ನತೆಯಲ್ಲಿ ಯಾವಾಗಲೂ ಇರಬೇಕು ನೀನು ಅನ್ನೋದು ನಿನಗೆ ಆಸೆಗಿಂತ ದೇವ್ರಿಗೆ ತುಂಬ ಆಸೆ. ಕಮಾನ್, ಪ್ರೈಸ್ ದಿ ಲಾರ್ಡ್. ರೈಟ್, ಓಕೆ. ಈಗ ಫಸ್ಟ್ ಡಿಸೊಬಿಡಿಯನ್ಸ್ ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ, ಸೈತಾನನ ಹೇಳ್ತಾನೆ ದೇವರು ಒಳ್ಳೆಯವರಲ್ಲ. ಸೊ ಒಬಿಡಿಯನ್ಸ್ ಅಂದರೆ ಏನು? ಸೊ ಡಿಸೊಬಿಡಿಯನ್ಸ್ ಮೀನ್ಸ್ ಇಟ್ ಡಿಡ್ಂಟ್ ಬಿಲೀವ್ ಗಾಡ್. ಸೊ ಒಬಿಡಿಯನ್ಸ್ ಮೀನ್ಸ್ ಜಸ್ಟ್ ಬಿಲೀವ್ ಗಾಡ್. ಒಳ್ಳೆಯವನ ಕೆಟ್ಟವನ ಇಲ್ಲಿ ಬರಲ್ಲ, ಪಾಪನ ಪುಣ್ಯನ ಅಂತ ಬರಲ್ಲ, ಇವನು ಪಾಪಿನ ಅಥವಾ ಇವನು ಪರಿಶುದ್ಧವಂತನ ಅಂತ ಇಲ್ಲಿ ಬರಲ್ಲ. ಒಬೇಯಿಂಗ್, ಡಿಸೊಬಿಡಿಂಗ್. ಸೊ ಓಲ್ಡ್ ಟೆಸ್ಟ್ಮೆಂಟ್ ಈಸ್ disobedience, New Testament is obedience. So disobedience means not believing God, obedience means believing God. ದೇವ್ರು ಹೇಳಿದ್ರು ಮಾಡ್ತಾರೆ, ಅದೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಇವಾಗ ನೀವೆಲ್ಲ ಒಬಿಡಿಯನ್ಸ್ಗೆ ಬರ್ತೀರಾ. ಹೆಂಗೆ? ಅಟೆನ್ಷನ್, ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಇದೆಲ್ಲ ಒಬಿಡಿಯನ್ಸ್ ಅಲ್ಲ. ನಾನು ಹೇಳೋದೆಲ್ಲ ಕುಂತ್ಕೊಂಡು ನಂಬ್ತಾ ಇದ್ದೀರಾ ನೋಡಿದ್ರೆ ಇದೇ ಒಬಿಡಿಯನ್ಸ್. ಈಗ ತಿರ್ಗಾ ಪ್ರಾಡಿಗಲ್ಸನ್ನು, ಕೆಟ್ಟ ಕುಮಾರನು ಆಚೆ ಹೋಗ್ತಾನೆ. ಸೊ ಆಚೆ ಹೋಗಿ ಸಿಗರೇಟ್ ಸೇದಿ ವ್ಯಭಿಚಾರ ಮಾಡಿದ ಪಾಪನ ಇವನು ಅವ್ರ ಅಪ್ಪನ ಬಿಟ್ಬಿಟ್ಟು ಆಚೆ ಹೋಗಿದ್ದ ಪಾಪನ. ಸೊ ಡಿಸೊಬಿಡಿಯನ್ಸ್ ಮೀನ್ಸ್ ತಂದೆಯನ್ನು ಬಿಟ್ಟು ಆಚೆ ಹೋಗೋದು. ಈಗ ಒಬಿಡಿಯನ್ಸ್ ಅಂದರೆ ಏನು? ತಿರ್ಗಾ ರೈಟ್ ಅಬೌಟ್ ಟರ್ನ್ ಮಾಡಿಕೊಂಡು ಅವ್ರ ಅಪ್ಪನ ಹತ್ರ ಬರಬೇಕು. ಇಷ್ಟೇ ಒಬಿಡಿಯನ್ಸ್. ಇವತ್ತು ನಮ್ಮ ಪ್ರೀಚಿಂಗಲ್ಲಿ ಹೆಂಗಿದೆ ಗೊತ್ತಾ? ಈಗ ಇವನು ಇಲ್ಲಿ ವ್ಯಭಿಚಾರ ಮಾಡ್ತಾ ಇದ್ದಾನೆ, ಸಿಗರೇಟ್ ಸೇರ್ತಾ ಇದ್ದಾನೆ, ಕುಡಿತಾ ಇದ್ದಾನೆ. ಇವನಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ, ನೀನು ಯೇಸುವಿನ ನಾಮದಲ್ಲಿ ಅದನ್ನು ಗದರ್ಸು, ಅದನ್ನು ಎದುರಿಸು, ಇನ್ನು ಮೇಲೆ ನಾನು ಕುಡಿಯಲ್ಲ ಅಂತ. ನೋಡಿ, ಹೌ ಟು ಫೈಟ್ ವಿತ್ ಸಿನ್ ನಾವು ಹೇಳ್ಕೊಡೋದು. ಹೇಗೆ ಪಾಪಗಳನ್ನು ಎದುರಿಸೋದು. ಅಪ್ಪ, ಎದುರಿಸೋದು ಗದರ್ಸೋದು ಏನೂ ಕೆಲ್ಸಕ್ಕೆ ಬರಲ್ಲ. ಈಗ ಇವನು ಇಲ್ಲಿಟ್ಕೊಂಡು ಕೆಟ್ಟ ಕುಮಾರನು ಹೇಗೆ ಪಾಪಗಳನ್ನು ಜಯಿಸೋದು ಅಂತ ಹೇಳಿಕೊಟ್ರೆ ಜಯಿಸ್ತಾನ, ಇಲ್ಲ ಅವನ ಕಿವಿ ಹಿಂಡ್ಕೊಂಡು ಎತ್ಕೊಂಡ್ಬಂದು ಅವ್ರ ಅಪ್ಪನ ಹತ್ರ ಬಿಡೋದು ಒಳ್ಳೇದ? ನಡಿ ಮನೆಗೆ ಅಂದ್ಬಿಟ್ಟು ಕರ್ಕೊಂಬಂದು ಅವ್ರ ಅಪ್ಪನ ಹತ್ರ ಬಿಟ್ಟರೆ ಒಬಿಡಿಯನ್ಸಾ? ಇಲ್ಲ ಇಲ್ಲೇ ನಿಂತ್ಕೊಂಡು ಫೈಟ್ ಮಾಡೋದು ಒಳ್ಳೇದಾ? ಸೊ ನೀವೇನು ಫೈಟ್ ಮಾಡಬೇಡಿ, ನಿಮ್ಮನ್ನು ಕಿವಿ ಹಿಂಡಿ ಕರ್ಕೊಂಬಂದು ನಿಮ್ಮ ಅಪ್ಪನ ಹತ್ರ ಬಿಡ್ತೀನಿ ನೋಡ್ದಾ, ಇದೇ ಟೀಚಿಂಗು. Amen. You don't have to fight for sin. Just come in the presence. Say, Lord, thank you. ನಾನು ನಿನ್ನ ನಂಬ್ತೀನಪ್ಪ. ಇನ್ನೊಂದು ಹೇಳ್ತೀನಿ ನೋಡಿ, ಡಿಸೊಬಿಡಿಯನ್ಸ್
ಅಂದರೆ ಅವ್ರ ಅಪ್ಪನ ಬಿಟ್ಟು ದೂರವಾದ. ಏನು ನಡೀತು ಅಲ್ಲಿ? ಏನು ನಡೀತು? ಅವ್ರ ಅಪ್ಪನ ಬಿಟ್ಟು ದೂರ ಹೋಗಿ ಏನೇನು ಮಾಡ್ದ? ಪಾಪ ಮಾಡ್ದ. ಏನೇನು ಪಾಪ ಮಾಡ್ದ? ವ್ಯಭಿಚಾರ ಮಾಡ್ದ, ದುಡ್ಡೆಲ್ಲ ಹಾಳು ಮಾಡ್ದ, ಫ್ರೆಂಡ್ಸ್ಗಳ ಜೊತೆ ಸೇರ್ದ, ಊರು ತಿರುಗ್ದ, ಯಾರನ್ನೂ ಕೇರ್ ಮಾಡಿಲ್ಲ. ಎಲ್ಲನೂ ಹೆಂಗೆ ನಡೀತು? ಡಿಸೊಬೀಡಿಯನ್ಸಿಂದ ಅಲ್ವಾ? ಈಗ ಒಬೀಡಿಯನ್ಸ್ ಯಾವುದು? ಎತ್ಕೊಂಡೋಗಿ ಅವ್ರ ಅಪ್ಪನ ಹತ್ರ ಬಿಟ್ಬಿಡು. ಅವ್ರ ಅಪ್ಪನ ಹತ್ರ ಇದ್ದಾಗ ಎಲ್ಲನೂ ತಾನಾಗೇ ಆಗುತ್ತೆ. ಹೇಗೆ ಡಿಸೊಬೀಡಿಯನ್ಸ್ಗೆ ಎಲ್ಲ ತಾನಾಗೇ ಬಂತು ನೋಡಿ. ಯಾವ ಪಾಪ ದೊಡ್ಡದು ಅನ್ನೋದೇ ಇಲ್ಲ, ಎಲ್ಲ ಒಂದೊಂದೇ ಉಟ್ಕೊಳ್ತಾ ಇರ್ತೈತೆ. ನೀನು ಡಿಸೊಬೇ ಆಗಿ ಆಚೆ ಬಂದಿದ್ದ ತಕ್ಷಣ ಎಲ್ಲ ಉಟ್ಕೊಂಡ್ಬಿಡ್ತೀನಿ. ನೀನು ಅಪ್ಪನ ಹತ್ರ ಬಂದರೆ ಎಲ್ಲ ತಾನಾಗೇ ನಡಿಬಿಡುತ್ತೆ. ಸೊ ನಮ್ಮ ತಂದೆ ಹತ್ರ ಇದ್ದರೆ ಏನೇನೆಲ್ಲ ಅದ್ಭುತ ನಡೀತೆ, ಏನು ಒಳ್ಳೇದು ನಡೀತೆ, ಏನು ಬೇಡ, ಜಸ್ಟ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಾಳೆ ನಿನಗೆ ಏನು ನಡಿಬೇಕು, ನಿನ್ನ ಫ್ಯಾಮ್ಲಿಗೆ ಏನು ನಡಿಬೇಕು, ನಿಮ್ಮ ಮಕ್ಕಳಿಗೆ ಏನು ನಡಿಬೇಕು, ನಿಮ್ಮ ಕುಟುಂಬಕ್ಕೆ ಏನು ನಡಿಬೇಕು, ನಿನ್ನ ಫೈನಾನ್ಷಿಯಲ್ ಏನು ನಡಿಬೇಕು, ನಿನ್ನ ಶರೀರಕ್ಕೆ ಏನು ನಡಿಬೇಕು, ತಾನಾಗೇ ನಡೆಯುತ್ತೆ. ಡಿಸೊಬೀಡಿಯನ್ಸಿಂದ ಹೇಗೆ ಪಾಪ ತಾನಾಗೇ ನಡೀತೋ, ಒಬೀಡಿಯನ್ಸಿಂದ ನಿನಗೆ ಅದ್ಭುತಗಳು ತಾನಾಗೇ ನಡೆಯುತ್ತೆ. ಜಸ್ಟ್ ಯು ಆರ್ ಬಿಲೀವಿಂಗ್ ಗಾಡ್ ಆ್ಯಂಡ್ ಸೇಯಿಂಗ್ ಲಾರ್ಡ್ ಯು ಆರ್ ಸೋ ಗುಡ್. ದೇವರೇ ನಿನ್ನ ಥರ ಒಳ್ಳೆಯವರು ಯಾರು ಇಲ್ಲಪ್ಪ ಅಂತ ಹೇಳೋದ್ರಿಂದನೇ ನಿನಗೆಲ್ಲ ತಾನಾಗೇ ನಡೆಯುತ್ತೆ. ಸೊ ಪಾಪಿ, ದೊಡ್ಡ ಪಾಪಿ, ಚಿಕ್ಕ ಪಾಪಿ, ಪಾಪಿ ಪರಿಶುದ್ಧವಂತ ಬೈಬಲಲ್ಲಿ ಇಲ್ಲ. ಒಬೀಡಿಯನ್ಸ್, disobedience. ಇಷ್ಟೇ. ಬೈಬಲ್ ಈಸ್ ಫುಲ್ ಆಫ್, ಓಲ್ಡ್ ಟೆಸ್ಟ್ಮೆಂಟ್ ಈಸ್ ಫುಲ್ ಆಫ್ disobedience. ನ್ಯೂ ಕವನೆಂಟ್ ಫುಲ್ ಆಫ್ ಒಬೀಡಿಯನ್ಸ್. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೆನ್. ನೋಡಿ, ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 11 ವರ್ಸ್ 31. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 31. ನಂಬಿಕೆಯಿಂದಲೇ ರಾಹಾಬಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ಈಗ ನಮ್ಮ ಲೆಕ್ಕಕ್ಕೆ ಪಾಪಗಳು ಅಂದರೆ ಯಾವ್ದ್ಯಾವುದು? ನನಗೂ ನಿಮಗೂ ಒಂದು ಕ್ವಶನ್ ನಾರ್ಮಲ್ ಆಗಿ. ಪಾಪ ಅಂದರೆ ಏನು? ನಾಟ್ ಬಿಲೀವಿಂಗ್ ಗಾಡ್. ಓಕೆ, ಈ ಲೋಕದಲ್ಲಿ ಪಾಪ ಅಂತ ಹೇಳ್ತಾರಲ್ಲ, ಏನು ಪಾಪ ಮಾಡ್ತಾನೆ ಅಂತ, ಅದರಲ್ಲಿ ಯಾವುದಾದ್ರೂ ಒಂದು ಹೇಳಿ. ವ್ಯಭಿಚಾರ ಮಾಡೋದು, ನೋಡಿ, ವ್ಯಭಿಚಾರ ಮಾಡೋದು ಬೇರೆ, ಕುಡಿಯೋದು ನೋಡಿ. ಸರಿ ಹೋಗಲಿ, ಇದೇ ಎಕ್ಸಾಂಪಲ್ ಎತ್ಕೊಂಡು, ವ್ಯಭಿಚಾರ, ದರೋಡೆ, ಕೊಲೆ, ಕುಡಿಯೋದು, ಇಷ್ಟರಲ್ಲಿ ಆದಾಮನ್ ಯಾವ್ದು ಮಾಡ್ದ? ನೀವು ಹೇಳೋ ಲಿಸ್ಟಲ್ಲಿ ಆದಾಮನ್ ಮಾಡಿದ ಪಾಪ ಯಾವುದು? ಯಾವುದಿಲ್ಲ. ಮತ್ತು ಹೆಂಗೆ ಅವನ ಪಾಪದ ಲಿಸ್ಟಿಗೆ ಬಂದ? ಮತ್ತು ನಾವೊಂದು ಇಷ್ಟು ಲಿಸ್ಟ್ ಹೇಳಿದ್ವಲ್ಲ, ಅದಲ್ಲ ಆದಾಮನ್ ಮಾಡಲೇ ಇಲ್ಲ. ನೋಡಿ, ಇನ್ನೊಬ್ಬರು ಹೆಂಡ್ತಿ ನೋಡೋಕ್ಕಿಲ್ಲ, ಒಂದೇ ಹೆಂಡ್ತಿ ಬಿಟ್ಟರೆ. ವ್ಯಭಿಚಾರ ಮಾಡೋಕ್ಕೂ ಇಲ್ಲ, ವ್ಯಭಿಚಾರ ಮಾಡಿದ್ರು ಅಲ್ಲಿ ಯಾರೂ ಇಲ್ಲ. ಇನ್ನೊಬ್ಬರು ಹುಡುಗಿನ ನೋಡೋಣ ಅಂದ್ರೂ ಯಾರೂ ಇಲ್ಲ. ಹೋಗಿ ಎಲ್ಲಾದರೂ ಹೋಗಿ ಒಂದು ವೈನ್ ಸ್ಟೋರಲ್ಲಿ ಕುಡಿಯೋಣ ಅಂದರೂ ವೈನ್ ಸ್ಟೋರ್ ಇಲ್ಲ. ಹೋಗ್ಲಿ ಬೇಜಾರಾಯಿತು ಪಿಕ್ಚರ್ಗೆ ಹೋಗೋಣ ಅಂದರೆ ಒಂದು ಥಿಯೇಟ್ರ್ ಇರಲಿಲ್ಲ. ಇವ್ರು ಏನು ಪಾಪ ಮಾಡಿರ್ಬೇಕು ಪಾಪ? ಆದರೆ ಪಾಪದ ಲಿಸ್ಟಲ್ಲಿ ಅವರೇ. ಅದೇ ನಾನು ಹೇಳೋದು, ನಾನು ನೀವು ಹೇಳ್ದಂಗೆ ಪಾಪ ಅನ್ನೋದು ಪಾಪ ಅಲ್ಲಪ್ಪ. ನಾನು ನೀವು ಹೇಳೋ ಪಾಪಗಳು ಬೈಬಲಲ್ಲಿ ಪಾಪನೇ ಅಲ್ಲ. ಒಬೇಯಿಂಗ್ ಆ್ಯಂಡ್ ಡಿಸೊಬೇಯಿಂಗ್. ಸರಿ, ಓಕೆ. ಪಾಪದಲ್ಲೇ ದೊಡ್ಡ ಪಾಪ ಮಾಡಿರೋರು ಯಾರು ಅಂದರೆ, ಬನ್ನಿ ಹೋಗೋಣ, ಟೈಟಲ್ ನೋಡೋಣ ಇವ್ರದ್ದು. ಇಬ್ರಿಯರಿಗೆ ಬರೆದ ಪುಸ್ತಕ 11:31. By faith, the prostitute Rahab. ನೋಡಿ, ದ ಬಿಷಪ್, ಪಾಸ್ಟರ್, ರೆವರೆಂಡ್ ಅನ್ನಂಗೆ ರಾಹಾಬ್ಗೆ ಹೆಸರೇನು ಗೊತ್ತಾ? ದ ಪ್ರಾಸ್ಟಿಟ್ಯೂಟ್. ಟೈಟಲ್ ನಂಬಿಕೆಯಿಂದಲೇ ರಾಹಾಬಳೆಂಬ ಸೂಳೆಯು. ನೋಡಿ, ಟೈಟಲ್ ಏನು ನೋಡಿ. ನಿಮ್ಗೆ ಬಾಯಲ್ಲಿ ಹೇಳೋಕ್ಕೆ ಎಷ್ಟು ಬೇಜಾರು. ಆದರೆ ಬಸ್ಸಲ್ಲಿ ಟಿಕೆಟ್ ಹೇಳ್ತೀರಾ, ಸೂಳೆ ಸರ್ಕಲ್ ಅಂತೀರಾ. ಎಷ್ಟು ನಮ್ಗೆ ಹೇಳೋಕ್ಕೆ ಎಷ್ಟು ಬೇಜಾರಾಗ್ತದೆ. ಪಾಸ್ಟರ್ ಚರ್ಚಲ್ಲಿ ಹೆಂಗೆ ಹೇಳೋದು, ಅದೇ ಬಸ್ಸಲ್ಲಿ ಕುಂತ್ಕೊಂಡ್ರೆ ಟಿಕೆಟ್ ಎಲ್ಲಿಗೆ ಅಂದರೆ ಸೂಳೆ ಸರ್ಕಲ್ ಅಂತೀವಿ. ನೋಡಿ, ನಾವು ಅದನ್ನು ಯೋಚನೆ ಮಾಡದೇ ಇರೋದಕ್ಕೆ ದೊಡ್ಡದಾಗಿ ಅನ್ಸಲ್ಲ. ಇವಾಗ ಯೋಚನೆ ಮಾಡಿ ಹೇಳ್ಬೇಕಂದ್ರೆ ಕಷ್ಟ. ಅದೇ ಯಾವುದೋ ಒಂದು ಒಳಗಡೆ ಹಾಕ್ತೀವೋ ಅದೇ ದೊಡ್ಡದಾಗಿ ಕಾಣಿಸೋದು. ರೈಟ್, ಓಕೆ. ಬೈ ಫೇತ್ ದ ಪ್ರಾಸ್ಟಿಟ್ಯೂಟ್ ರಾಹಾಬ್, because she welcomed the spies, was not killed with those who were sinners, disobedient. ಸೊ ಆ ಊರಲ್ಲಿ ಇದ್ದವರೆಲ್ಲ ಸಿನ್ನರ್ಸ, ಡಿಸೊಬೀಡಿಯಂಟ. ಸೊ ಬೈಬಲಲ್ಲಿ ಪಾಪಿನ ವಿಧೇಯತ್ವನ ಇಲ್ಲಿ ನೋಡಿ, ಪಾಪಿನ ಪರಿಶುದ್ಧವಂತರ ಇದ್ರ ಬಗ್ಗೆ ಎಲ್ಲ ಮಾತಾಡಲ್ಲ. ಒಬೀಡಿಯನ್ಸ್
ಡಿಸೊಬೀಡಿಯನ್ಸ್. ಸೊ ರಾಹಾಬಳು ಇದ್ದಂಥ ಊರಲ್ಲಿ ರಾಹಾಬಳನ್ನ ಬಿಟ್ಟು ಬೇರೆ ಎಲ್ಲರೂ ಯಾರು? ರಾಹಾಬ್ ಬಿಟ್ಟು ಮಿಕ್ದವ್ರಲ್ಲ, ಇವಳು ಪಾಪಿಪ್ಪ ನಮ್ಮ ಲೆಕ್ಕಕ್ಕೆ, ಇವಳು ಪಾಪಿ ಇಟ್ಕೊಳ್ಳೋಣ, ಇವಳು ಪಾಪಿ ಅಂತ ಇಟ್ಕೊಳ್ಳಿ. ಮಿಕ್ದವ್ರೆಲ್ಲ ಯಾರು? ಆ ಊರಲ್ಲಿ ರಾಹಾಬ್ ಬಿಟ್ಟು ಇವಳೊಬ್ಳೇನ ಆ ಊರಲ್ಲಿ ಪಾಪಿ? ಮಿಕ್ದವ್ರಲ್ಲ ಒಳ್ಳೆಯವರಾ? ಅವರು ಕೆಟ್ಟವ್ರು ತಾನೆ. ಸೊ ಬೈಬಲ್ ಕೆಟ್ಟವರು ಅಂತ ಹೇಳಲ್ಲ, ಡಿಸೊಬೀಡಿಯಂಟ್. ಸೊ ಒಬೀಡಿಯನ್ಸ್, ಡಿಸೊಬೀಡಿಯನ್ಸ್. ಸೊ ಬೈಬಲ್ ಇಸ್ ಫುಲ್ ಆಫ್ ಒಬೀಡಿಯನ್ಸ್, ಡಿಸೊಬೀಡಿಯನ್ಸ್. ಸೊ ಐ ಆಮ್ ಒಬೇಯಿಂಗ್ ಗಾಡ್. ನಾನು ದೇವ್ರಿಗೆ ವಿಧೇಯತೆ ಆಗ್ತೀನಿ. ಹೇಗೆ? ದೇವ್ರನ್ನ ನಂಬ್ತೀನಿ. ಗಾಡ್ ಯು ಆರ್ ಸೋ ಗುಡ್, ಹಲ್ಲೆಲೂಯಾ. ದೇವ್ರು ಒಳ್ಳೆಯವರು ಅಂತ ನಂಬ್ತೀನಿ, ಗೊತ್ತಾ? ಅದೇನೇ ಒಬೀಡಿಯನ್ಸ್. ಆಮೆನ್, ಹಲ್ಲೆಲೂಯಾ. ಈಗ ರಾಹಾಬ್ ಒಳ್ಳೆಯವಳ ಕೆಟ್ಟವಳ? ಒಳ್ಳೆಯವಳ. ಸೊ ಒಳ್ಳೆಯವಳ ಕೆಟ್ಟವಳ ಅಂತ ತಾನೇ ಹಾಕ್ಬೇಕು ಬೈಬಲ್. ಅವಳು ನಂಬಿಟ್ಲು, ನೋಡ್ದ, ದೇವ್ರು ವಾವ್ ಅಂದ್ಬಿಟ್ರು. ಸೊ ಇವತ್ತು ನೀವೇನು ಮಾಡಿದ್ರ? ನಿಮ್ಮ ಪಾಸ್ಟ್ ಏನು ಅದೆಲ್ಲ ನೋಡಲ್ಲ, ಇವತ್ತು ನೀನು ನಂಬ್ತಾ ಇದೆಯಾ? ಇವಳು ಕಸಬೇ ವ್ಯಭಿಚಾರ ಮಾಡೋದು, ಇವಳು ಕಸಬೇ ವ್ಯಭಿಚಾರ ಮಾಡೋದು. ಆದರೆ ಬೈಬಲಲ್ಲಿ ಅವಳು ಲಿಸ್ಟ್ ತಗೊಂಬಂದು ದೇವ್ರು ಸೇರಿಸ್ಬಿಟ್ರು. ಶಿ ಬಿಲೀವ್ಡ್ ಗಾಡ್. ನಮಗೆ ನೋಡಿ, ಆ ಮಾತೇ ಬರೋದಕ್ಕೆ ಹತ್ತು ಸತಿ ಯೋಚನೆ ಮಾಡ್ತೀವಿ. ಏನು ಮಾತು? ಅವಳೇನು ಮಾಡ್ತಾಯಿದ್ಲು ಅಂತ ಬೈಬಲ್ ಅವಳ ಬಗ್ಗೆ ಏನು ಹೇಳುತ್ತೆ? ರಾಹಾಬಳೆಂಬ ಸೂಳೆಯು. ಆ ಸೂಳೆ ಅಂತ ಹೇಳೋದಕ್ಕೆ ಹೆಂಗೆ ನಮಗೆ ಒಂಥರ ಆಗ್ತಿದೆ. ಆದರೆ ಅವಳನ್ನ ಹೆಸರನ್ನೇ ಬೈಬಲಲ್ಲಿ ದೇವ್ರು ಬರೆದ್ಬಿಟ್ರು, ಬಿಕಾಸ್ ಶಿ ಬಿಲೀವ್ಡ್ ಗಾಡ್. ಸೊ ನೀವೇನಾದರೂ ಮಾಡಿ ಪರವಾಗಿಲ್ಲ, ಒಟ್ಟಲ್ಲಿ ನಂಬಿ ಮಾಡಿ ಅನ್ನೋದೇ ಕನ್ಕ್ಲೂಷನ್ ನಿಮ್ಮ ತಲೆಗೆ ಹೋಗಿರ್ತೈತೆ ಅಲ್ವಾ? ನೀವೇನು ಬೇಕಾದ್ರೂ ಮಾಡಿ, ಆದರೆ ನಂಬಿಟ್ಟು ಮಾಡಿ, ಫಿಲಿಪ್ ಅಷ್ಟು ಹೇಳ್ಕೊಟ್ರು ಅನ್ನೋದೇ ಮೈಂಡಲ್ಲಿ ಹೋಗಿರ್ತೈತೆ ಅಲ್ವಾ? ಆದರೆ ಬೈಬಲ್ ಏನು ಹೇಳುತ್ತೆ ಗೊತ್ತಾ? ನೀನು ದೇವ್ರನ್ನ ನಂಬಿದ್ರೆ, ವೆನ್ ಯು ಬಿಲೀವ್ ದಟ್ ಗಾಡ್ ಈಸ್ ಗುಡ್, ನೀನು ಒಳ್ಳೆಯದೇ ಮಾಡ್ತೀಯ. ಆಮೇಲೆ ನೋಡಿ, ಒಳ್ಳೆಯವ್ರ ಜೊತೆನೇ ಇದ್ದು ಒಳ್ಳೆಯವ್ರನ್ನೇ ನೋಡ್ತಾ ಇದ್ರೆ, ಒಳ್ಳೆಯವರೇ ನೀನು ಒಳ್ಳೆಯವರು ಅಂದರೆ ನಮ್ಮ ಲೈಫು ಇಲ್ಲ ಒಳ್ಳೆಯದೇ ಆಗುತ್ತೆ. ದೇವ್ರ ಜೊತೆ ಇರೋರು ಕ್ಷಮಿಸ್ತಾರೆ, ದೇವ್ರ ಜೊತೆ ಇರೋರು ಕೊಡ್ತಾರೆ, ದೇವ್ರ ಜೊತೆ ಇರೋರು ಆಶೀರ್ವದಿಸ್ತಾರೆ. ನೋಡಿ, ದೇವ್ರ ಜೊತೆನೇ ಇರೋರಿಗೆ ಕೋಪ ಬರಲ್ಲ, ದೇವ್ರ ಜೊತೆ ಇರೋರಿಗೆ ಹಂಬಲ್ ಇರುತ್ತೆ, ಎಲ್ಲನೂ ತಾನಾಗೆ ಬಂದ್ಬಿಡುತ್ತೆ ವೆನ್ ಯು ಬಿಲೀವ್ ಗಾಡ್. ಸೊ ನೀನೇನು ಬಿಡಬೇಕು, ನೀನೇದಕ್ಕೆ ವಿರುದ್ಧವಾಗಿ ಫೈಟ್ ಮಾಡಬೇಕು, ಯಾವುದಕ್ಕೆ ವಿರುದ್ಧವಾಗಿ ನೀನು ನಿಲ್ಲಬೇಕು, ಇದೆಲ್ಲ ಟೀಚಿಂಗು. ಬಿಲೀವ್ ಗಾಡ್. ದೇವ್ರನ್ನ ನೀನು ನಂಬಿಡು, ನಿನಗೇನೇನು ನಡಿಬೇಕೋ ತಾನಾಗೇ ನಡೆಯುತ್ತೆ. ಎಫೆಸದವ್ರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಆಮೆನ್. ದ ಸ್ಪಿರಿಟ್ who now works in the sons of disobedience. So disobedience, obedience. Praise the Lord. So ಈಗ ಕನ್ಕ್ಲೂಷನ್ ಬರ್ತಾ ಇದ್ದೀನಿ. ರೋಮನ್ಸ್ 5, ಸೊ 5:19-12 ಎರಡು ಓದ್ಬಿಡಿ ಒಂದ್ಸತಿ, ಕನ್ನಡದಲ್ಲಿ ಓದ್ಬಿಡಮ್ಮ. ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರು. ಅಷ್ಟೇ. ಈಗ ಒಬ್ಬ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರ ಲಿಸ್ಟಿಗೆ ಬಂದ್ಬಿಟ್ರು. ಯಾರದು? ಯೇಸು. ಸೊ ಆಲ್ ಗ್ಲೋರಿ ಗೋಸ್ ಟು ಜೀಸಸ್. ಕರಗಳನ್ನು ತಟ್ಟಿ, ಯಾರು ಒಳ್ಳೆಯವರು ಯಾರು ಕೆಟ್ಟವರಲ್ಲ, ನೀತಿವಂತನು. ಓ ಮೈ ಗಾಡ್, ಆಲ್ ಗ್ಲೋರಿ ಗೋಸ್ ಟು ಜೀಸಸ್. ಸೊ ಆಲ್ಸೋ ಬೈ ಒನ್ ಮ್ಯಾನ್ಸ್ obedience many will be made righteous. So we became righteous through one man obedience. Amen. ಈಗ ಶಾಪ ಬರೋದಕ್ಕೆ ಏನು ಮಾಡಬೇಕಾಗಿದ್ದಿಲ್ಲ, ಒಬ್ಬ ಮನುಷ್ಯನಿಂದ ತಾನಾಗೆ ಬಂದ್ಬಿಡ್ತು. ಈಗ ಆಶೀರ್ವಾದ ಬರೋದಕ್ಕೆ ಏನು ಮಾಡಬೇಕು? ಏನು ಮಾಡಬೇಕಾಗಿದ್ದಿಲ್ಲ, ಒಬ್ಬ ಮನುಷ್ಯನಿಂದ ಆಶೀರ್ವಾದ ತಾನಾಗೆ ಬಂದ್ಬಿಡ್ತು. ಸೊ ಅದಕ್ಕೊಂದು ಡೆಮೋನು ತೋರಿಸ್ಬೋದು. ಹೆಂಗಂದರೆ, ಒಂದಿಬ್ಬರು ಬಂದರೆ ತೋರಿಸ್ಬೋದು. ಚಿಕ್ಕ ಮಕ್ಕಳಿದ್ರೆ ಒಂದು 4-5 ಜನ ಇದ್ರೆ ಡೆಮೋ ತೋರಿಸ್ಬೋದು. ಇಲ್ವಾ, ಇಲ್ಲೊಬ್ಬರು ಇವಾಗ ಓಕೆ, ನೀನು ಇವರು ಮೂವರು ಈ ಕಡೆ, ಇಲ್ಲಿ ನೀನು ಇಲ್ವಾ, ನೀವು ಇನ್ನು ಹತ್ರ, ಓಕೆನಾ?
ಓಕೆ, ಇದರಲ್ಲಿ ಇವನು ಒಳ್ಳೆಯವನು, ಇವನು ಕುಡಿಯೋನು ಅಂತ ಎಕ್ಸಾಂಪಲ್. ಓಕೆ, ಸ್ಟಾರ್ಟ್ ಮಾಡಿಬಿಡ್ಬಾರ್ದು ಆಮೇಲೆ. ಓಕೆನಾ? ಇವನು ಒಳ್ಳೆಯವನು, ಇವನು ಕೆಟ್ಟವನು, ಕೆಟ್ಟ ಗ್ರೂಪ್. ಓಕೆನಾ? ಇವಾಗ ಇವನ ಸಂತತಿ ಇದು. ಓಕೆ, ಇವನ ಸಂತತಿ ಇವರು. ಓಕೆನಾ? ಇವನು ಒಳ್ಳೆಯವನು, ಇವನು ಕುಡ್ಕ. ಈಗ ಇವನು ಒಳ್ಳೆಯದೇ ಮಾಡ್ತಾಯಿದ್ದಾನೆ, ಸಂಪಾದನೆ ಮಾಡ್ತಾಯಿದ್ದಾನೆ, ದುಡಿತಾ ಇದ್ದಾನೆ, ಸೇರಿಸಿಡ್ತಾ ಇದ್ದಾನೆ, ಯಾರಿಗೂ ಅನ್ಯಾಯ ಮಾಡ್ತಾಯಿಲ್ಲ, ಒಳ್ಳೆಯದೇ ಮಾಡ್ತಾಯಿದ್ದಾನೆ. ಇವನು ತುಂಬ ಒಳ್ಳೆಯವನು. ಓಕೆನಾ? ಇವನು ಬಂದಿದ್ದ ಕಾಸೆಲ್ಲ ಕುಡಿತಾನೆ ಅವನೇ ಎಲ್ಲ ಕುಡಿದು ಖಾಲಿ ಮಾಡ್ತಾನೆ ಅವನು. ಏನು ದುಡ್ಡು ಬಂದರೂ ಖಾಲಿ ಮಾಡ್ತಾನೆ. ಇವಾಗ ಇವ್ರಿಗೆ ನೆಕ್ಸ್ಟು, ಇವಾಗ ಇವನು ಏನೇನೆಲ್ಲ ಮಾಡಿದ್ನೋ ಯಾರಿಗೋಗುತ್ತೆ? ಇವ್ರು ಏನಾದರೂ ಮಾಡಿದ್ರಾ? ಆದರೆ ಇವನು ಇಟ್ಟಿದ್ದೆಲ್ಲ ಯಾರಿಗೂ ಹೋಗ್ತೈತೆ? ಇವಾಗ ಇವನು ಬಂದಿದ್ದೆಲ್ಲ ಕುಡಿತಾನೆ ಅವನು. ಓಕೆನಾ? ಇವ್ರಿಗೇನಿರುತ್ತೆ? ಖಾಲಿ ಇರುತ್ತೆ. ಇವಾಗ ಇವರೆಲ್ಲ ದುಡ್ಡು ಚೆನ್ನಾಗಿದ್ದಾರೆ. ಇವನು ರಾಯಲ್ ಕಾರಲ್ಲಿ ಹೋಗ್ತಾ ಇದ್ದಾನೆ, ಇವ್ರಿಗೆ ರಾಯಲಾಗಿ ಮನೆ ಐತೆ, ಸೈಟ್ ಐತೆ, ಎಲ್ಲ ಫುಲ್ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸು, ದುಡ್ಡು, ಲ್ಯಾಂಡು ಎಲ್ಲ ಇದೆ. ಇವ್ರ ಹತ್ರ ಏನೂ ಇಲ್ಲ, ಎಲ್ಲ ಭಿಕಾರಿಗಳ ಥರ. ಅವ್ರು ಏನೂ ಇಲ್ಲ, ಅವತ್ತಿಗೆ ಸಂಪಾದನೆ ಮಾಡಬೇಕು, ಅವತ್ತಿಗೆ ತಿನ್ನಬೇಕು. ಇವರು ರಾಯಲ್ ಕಾರಲ್ಲಿ ಹೋಗ್ತಾರೆ, BMW, ಆಡಿ, ಜಾಗ್ವಾರ್, ಏನು ಸ್ಟೈಲಾಗಿ ಹೋಗೋದೇನು ಬರೋದೇನು, ಬಟ್ಟೆ ಹಾಕೋದೆಲ್ಲ ಕಾಸ್ಟ್ಲಿ. ಇವಾಗ ಇವರು ಕಾಸ್ಟ್ಲಿ ಕಾರು, ಬಟ್ಟೆ, ಒಳ್ಳೆ ಮನೆಯಲ್ಲಿ ಇರೋದಕ್ಕೆ ಇವ್ರು ಏನಾದ್ರು ಮಾಡಿದ್ರಾ? ಯಾರು ಮಾಡಿದ್ದು? ಇವ್ನು ಮಾಡಿದ್ದು. ಸೊ ಇವನು ಮಾಡಿದ್ದಕ್ಕೆ ಇವ್ರು ಏನೂ ಮಾಡ್ದೇನೆ ಅನುಭವಿಸ್ತಾ ಇದ್ದಾರೆ. ಕರೆಕ್ಟಾ? ಇವಾಗ ಇದೇ 3 ಜನ ಇಲ್ಲಿ. ಓಕೆನಾ? ಇವ್ರ ಹತ್ರ ಏನೂ ಇಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಒಂದು ಮನೆ ಇಲ್ಲ, ಒಂದು ಗಾಡಿ ಇಲ್ಲ. ಕಾರಣ ಇವನು ಏನೂ ಇಟ್ಟಿಲ್ಲ, ಬಂದಿದ್ದೆಲ್ಲ ಕುಡಿದು ಖಾಲಿ ಮಾಡೋನು. ಎಷ್ಟು ಕಾಸು ಕೊಡು ಎಲ್ಲ ಖಾಲಿ. ಇವನು ಹಾರ್ಡ್ ವರ್ಕ್ ಮಾಡ್ತಾವನೆ. ಸೊ ಇವರಿಬ್ಬರು ಹಿಂದೆ ಬಂದ್ಬಿಟ್ಟು ಇವ್ರೇನಾದರೂ ಮಾಡಿದ್ರಾ ಕಷ್ಟಪಡೋಕ್ಕೆ? ಕಷ್ಟ ಅಂದರೆ ಕಷ್ಟ. ಇವ್ರೇನು ಮಾಡಿಲ್ಲ. ಇವ್ರು ರಾಯಲಾಗಿರೋದಕ್ಕೆ ಏನಾದರೂ ಮಾಡಿದ್ರಾ? ರಾಯಲಾಗವ್ರೆ. ಇದಕ್ಕೆ ಇವ್ರದ್ದು ರೋಲ್ ಏನೂ ಇಲ್ಲ, ಇವ್ರದ್ದು ರೋಲು ಏನೂ ಇಲ್ಲ. ಇವನಿಂದ ಇವರೆಲ್ಲ ಕಷ್ಟಪಡ್ತಾವ್ರೆ, ಇವನಿಂದ ಇವರೆಲ್ಲ ಚೆನ್ನಾಗಿದ್ದಾರೆ. ಸೊ ಒನ್ ಮ್ಯಾನ್ ಡಿಸೊಬಿಡಿಯನ್ಸ್, ಮೆನಿ ವೇರ್ ಮೇಡ್ ಕರ್ಸ್. ಇವರೇನು ಮಾಡಿಲ್ಲ, ಇವನಿಂದ ಎಲ್ಲರೂ ಕಷ್ಟಪಡ್ತಾರೆ. ಇವ್ರು ರಾಯಲ್ ಆಗಿರೋದಕ್ಕೆ ಕಾರಣ ಇವರೇನು ಮಾಡಿಲ್ಲ. ಇವನೊಬ್ಬನ ಒನ್ ಮ್ಯಾನ್ ಒಬೀಡಿಯನ್ಸಿಂದ ಇವರೆಲ್ಲ ಸೂಪರ್ ಆಗವ್ರೆ. ಓಕೆ, ಹೋಗಮ್ಮ. ಓಕೆ ನೋಡಿ, ಈಗಲೂ NRL ಲೇಔಟು, ರಾಮಮೂರ್ತಿ ನಗರು, ಈ ಕಡೆ ಒಳಗಡೆ ಸೈಟೆಲ್ಲ ಎಷ್ಟು ಕಾಸ್ಟ್ಲಿ ಗೊತ್ತಾ? ಏನು ರಾಯಲಾಗಿ ಹೋಗ್ತಾರೆ, ರಾಯಲಿಗೆ ಬರ್ತಾರೆ. ಎಲ್ಲ ತಾತನ ಕಾಲದಲ್ಲಿ ಏಕರ್ಗಳು ಇಟ್ಟಿದ್ದೆ. ಏಕರ್ ಇಟ್ಟಿದ್ದವರೆಲ್ಲ ಇವತ್ತು ಹೆಂಗವ್ರೆ? ರಾಯಲಾಗವ್ರೆ. ಇವತ್ತು ದಿನ ಕಷ್ಟಪಡೋ ಮಕ್ಕಳೆಲ್ಲ ಯಾರು ಗೊತ್ತಾ? ಅವ್ರು ಕಷ್ಟಪಡ್ಬೇಕನ್ನೋದು ಅವಶ್ಯಕತೆ ಇರಲಿಲ್ಲ, ಅವ್ರ ಅಪ್ಪ ಮಾಡಿದ್ದು. ಇವತ್ತು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂದರೆ ನಾನು ಇವತ್ತು ಏನಾದರೂ ಮಾಡಿದ್ರೆ ನನ್ನ ಮಕ್ಕಳು ನಾಳೆ ಚೆನ್ನಾಗಿರ್ತಾರೆ. ನನ್ನ ಮಕ್ಕಳು ಹಾಳಾಗೋದ್ರು, ನನ್ನ ಮಕ್ಕಳು ಚೆನ್ನಾಗಿಲ್ಲ ಅಂದರೆ ಅದು ಅವ್ರವ್ರ ಅಪ್ಪ ಮಾಡಿದ ಕರ್ಮ. ಸೊ ನಮ್ಮ ತಾತ ಚೆನ್ನಾಗಿ ಆವಾಗಲೇ ಒಂದು ಸೈಟ್ ತೊಗೊಳಂಗಿದ್ರೆ ನಾವು ಇಷ್ಟು ಫೈತ್ ಆಪ್ರೇಟ್ ಮಾಡಬೇಕಾಗಿದ್ದಿಲ್ಲ. ಹೇಗಾದರೂ ಒಂದು ಲ್ಯಾಂಡ್ ಯೇಸುವಿನ ನಾಮದಲ್ಲಿ ಬರಬೇಕು ಅಂತ ಇಷ್ಟು ಕಷ್ಟ. ನಾನು ಹೇಳ್ತೇನೆ, ನಮ್ಮ ತಾತನ ಜಾಗ ಐತೆ ಬನ್ನಿ ಇವಾಗ ನಾನು ಬಿಡ್ತಾಯಿದ್ದೆ. ಕರೆಕ್ಟಾ ಇಲ್ವಾ? ನಮ್ಮ ತಾತನೂ ಅಷ್ಟೇ, ಬಾಟ್ಲ್ ಕುಡಿಯೋರು. ಹೋದರು. ಈಗ ಏನೂ ಇಲ್ಲ. ಒಂದು ವೇಳೆ ಇದ್ದಿದ್ರೆ ನಾವು ಇನ್ನೂ ರಾಯಲಾಗಿತ್ತು. ಆದರೆ ಆ ತಾತನಿಗಿಂತ ನಮ್ಮಪ್ಪ ಇನ್ನೂ ಚೆನ್ನಾಗಿಟ್ಟಿದ್ದಾರೆ, ಅದು ಬೇರೆ. ಆದರೆ ಇವತ್ತು ಮಕ್ಕಳೆಲ್ಲ ಚೆನ್ನಾಗಿರೋದಕ್ಕೆ ಕಾರಣ ಏನಂದರೆ ಅದು ಅವ್ರ ತಂದೆ ಮೇಲೆ ಡಿಪೆಂಡ್ ಆಗಿರ್ತೈತೆ, ಅವ್ರ ತಾತನ ಮೇಲೆ ಡಿಪೆಂಡ್. ಸೊ ತಾತ ಸಾವುಕಾರಾಗಿದ್ದರೆ ಮೊಮ್ಮಕ್ಕಳೆಲ್ಲ ರಾಯಲಾಗಿರ್ತಾರೆ. ತಾತ ಏನಾದರೂ ಕುಡ್ಕನಾಗಿದ್ದರೆ ಎಲ್ಲ ಮೊಮ್ಮಕ್ಕಳು ಇವತ್ತು ಕಷ್ಟಪಡ್ತಾರೆ. ಇವತ್ತು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರೋರು, ಅಲ್ಲಿ ಇಲ್ಲಿ ಕೆಲಸ ಮಾಡೋರೆಲ್ಲ ನೋಡಿ, ಅವ್ರ ಅಪ್ಪ ಅವ್ರ ತಾತ ಏನೂ ಇಟ್ಬಿಟ್ಟು ಹೋಗಿಲ್ಲ. ಆದರೆ ಅಪ್ಪ ತಾತ ಏನಾದರೂ ಇಟ್ಟಿರೋರ ಮಕ್ಕಳೆಲ್ಲ ನೋಡಿ ರಾಯಲಾಗವ್ರೆ. ಈ ಮಕ್ಕಳು ಏನೂ ಮಾಡಿಲ್ಲ, ಆ ಮಕ್ಕಳು ಏನೂ ಮಾಡಿಲ್ಲ, ಎಲ್ಲ ತಾತಂದಿರು ಮಾಡಿದ ಕರ್ಮ. ಎಷ್ಟು ಜನ ಹೌದು ಅಂತೀರಾ? ಹೌದು.
ಅಪ್ಪ ಸ್ವಲ್ಪ ಇಟ್ಬಿಟ್ಟು ಹೋಗಿದ್ದಿದ್ರೆ, ತಾತ ಇಟ್ಬಿಟ್ಟು ಹೋಗಿದ್ರೆ ಮಕ್ಕಳು ಚೆನ್ನಾಗಿರೋರು. ಅದೇ ರೀತಿಯೇ ಇವತ್ತು ಒಬ್ಬ ಮನುಷ್ಯ ಮಾಡಿದ ಪಾಪದಿಂದ, ಆದಾಮನ್ ಮಾಡಿದಂಥ ಪಾಪದಿಂದ ಇವತ್ತು ಇಡೀ ಲೋಕನೇ ಕಷ್ಟದಲ್ಲೈತೆ, ಇಡೀ ಲೋಕನೇ ಕಾಯಿಲೆಯಲ್ಲಿದೆ, ಇಡೀ ಲೋಕನೇ ದರಿದ್ರದಲ್ಲೈತೆ. ಆದರೆ ಒಬ್ಬ ಮನುಷ್ಯನು ಶಿಲುಬೆಯಲ್ಲಿ ತನ್ನ ಪ್ರಾಣನೇ ಕೊಟ್ಟಿದ್ದಕ್ಕೆ ಕಾರಣ ಇವತ್ತು ನಾನು ನೀವು ಎಲ್ಲ ಚೆನ್ನಾಗಿದ್ದೀವಿ. ಕರಗಳನ್ನು ತಟ್ಟಿ. ಸೊ ಬೈಬಲ್ ಇಸ್ ಫುಲ್ ಆಫ್, ಸತ್ಯವೇದ ಸಂಪೂರ್ಣವಾಗಿ ಒಳ್ಳೆಯವರ ಕೆಟ್ಟವರ ಅಂತ ಇಲ್ಲ. ಬೈಬಲ್ ಇಸ್ ಫುಲ್ ಆಫ್ ಡಿಸೊಬೀಡಿಯನ್ಸ್, ಒಬೀಡಿಯನ್ಸ್. ಇವತ್ತು ಯೇಸು ಸ್ವಾಮಿನ ನಂಬಿರೋರೆಲ್ಲರೂ ಒಳ್ಳೆಯವರ ಇಲ್ಲ, ಎಲ್ಲರೂ ನಂಬಿರೋರು. ಯೇಸು ಸ್ವಾಮಿ ನಂಬದೇ ಇರೋರೆಲ್ಲ ಕೆಟ್ಟವರ ಇಲ್ಲ, ಡಿಸೊಬೀಡಿಯನ್ಸ್ ಅಷ್ಟೇ. ನಾವು ಇದನ್ನು ತಿಳ್ಕೊಂಬಿಟ್ರೆ ಸಾಕು. ಪಾಪ ಅಂದರೆ ಏನು, ಪಾಪನ ಎದುರಿಸೋದು ಹೇಗೆ, 5 ವಿಧವಾದಂಥ ಪಾಪಗಳು ಜಯಿಸೋದು ಹೇಗೆ, ವಿಕ್ಟ್ರಿ ಹೆಂಗೆ, ಇದೆಲ್ಲ ನಮಗೆ ಬೇಕಾಗೇ ಇರಲ್ಲ. ಆಮೇನ್. ಸೊ ಕೆಟ್ಟ ಕುಮಾರನು ಹೊರಗಡೆ ಹೋದ, ಅವನು ಮಾಡಿದ ಲೆಕ್ಕಕ್ಕಿಲ್ಲ. ಫಸ್ಟು ಡಿಸೊಬೀಡಿಯನ್ಸ್, ಅಲ್ಲೇ ಸ್ಟಾರ್ಟ್ ಆಯಿತು. ಎಲ್ಲ ಪಾಪಗಳು ತಾನಾಗೆ ಬಂದ್ಬಿಡ್ತು. ಸೊ ಇವನಿಗೆ ಏನು ಮಾಡಿದ್ರು ಅದು ಪಾಪದ ಲಿಸ್ಟೇ. ಸೊ ಅಲ್ಲಿಂದ ಆಚೆ ಬಂದು ಅವನು ಏನೆಲ್ಲ ಮಾಡಿದ್ನೋ ಅದೆಲ್ಲ ತಾನಾಗೇ ಮಾಡಿದ್ದು. ಎಲ್ಲರೂ ಹೇಳಿ, ತಾನಾಗೆ ಒಂದೊಂದೇ. ಈಗ ಮತ್ತೆ ಅಪ್ಪನ ಹತ್ರ ಬರ್ತಾನೆ, ಒಬೀಡಿಯನ್ಸ್. ಈಗ ಅವನಿಗೆ ಬಟ್ಟೆ, ಉಂಗುರ, ಚಪ್ಪಲಿ ಎಲ್ಲ ಆಶೀರ್ವಾದ ಹೆಂಗೆ ಬಂದ್ಬಿಡ್ತು? ತಾನಾಗೆ. ಎಲ್ಲರೂ ಹೇಳಿ, ತಾನಾಗೆ ಬಂತು. ತಾನಾಗೆ ಬಂದಿದ್ದಕ್ಕೆ ಕಾರಣ ಏನು ಗೊತ್ತಾ? ಅಷ್ಟೇ. ಆಚೆ ಹೋದ, ತಾನಾಗೆ ಎಲ್ಲ ಪಾಪ ಬಂತು. ಒಳಗೆ ಬಂದ, ತಾನಾಗೆ ಆಶೀರ್ವಾದ ಬಂತು. ಸೊ ಒಬೀಡಿಯನ್ಸ್, ಡಿಸೊಬೀಡಿಯನ್ಸ್. ಸೊ ಡಿಸೊಬೀಡಿಯನ್ಸ್ ಮೀನ್ಸ್ ಅವಿಧೇಯತೆ ಅಂದರೆ ಏನು? ನಂಬಲಿಲ್ಲ, ದೇವ್ರು ಒಳ್ಳೆಯವರು ಅಂತ ನಂಬಲಿಲ್ಲ. ಅವ್ರ ಅಪ್ಪನ ಬಿಟ್ಬಿಟ್ಟು ಅವನು ಆಚೆ ಹೋಗಿದ್ದ ಕಾರಣ ಏನು? ನಮ್ಮಪ್ಪ ಒಳ್ಳೆಯವರಲ್ಲ, ನಾನು ಆಚೆ ಇದ್ದರೆ ಜಾಲಿಯಾಗಿರ್ಬೋದು ಅಂತ. ಅವ್ರ ಅಪ್ಪನ ಮನೆಯಲ್ಲೇ ಜಾಲಿ ಮಾಡ್ಬೋದಾಗಿತ್ತು. ಆಮೇಲೆ ನೋಡಿ, ಅಣ್ಣ ಕೇಳ್ತಾನೆ, ಏನು ಸೌಂಡ್ ಒಳಗಡೆ, ಏನು ಮ್ಯೂಸಿಕ್ ಸೌಂಡ್ ಎಲ್ಲ ಕೇಳಿಸ್ತೈತೆ. ಹೇಳ್ತಾನೆ, ಇಲ್ಲ ನಿಮ್ಮ ತಮ್ಮ ಬಂದಾನೆ. ಸೊ ಈ ಮ್ಯೂಸಿಕೆಲ್ಲ ಹಾಕೊಂಡು ಅವನು ಅಲ್ಲೇ ಇದ್ದಿರ್ಬೋದಾಯ್ತು, ಅವನಲ್ಲೇ ಜಾಲಿಯಾಗಿ ಇದ್ದಿರ್ಬೋದಾಯ್ತು. ಆದರೆ ಇದಕ್ಕಿಂತ ಬೆಸ್ಟು ಅಂದ್ಬಿಟ್ಟು ಅಲ್ಲಿ ಹೋದ, ವರ್ಸ್ಟ್ ಆಗೋಯ್ತು. ಸೊ ಅಪ್ಪನ ಪ್ರೆಸೆನ್ಸ್ಗಿಂತ ಬೆಸ್ಟು ಲೋಕದಲ್ಲಿ ಯಾವುದೂ ಇಲ್ಲ. ಐ ಮೀನ್ ಒನ್ ಆಫ್ ದ ಬೆಸ್ಟ್ ಎಂಟರ್ಟೈನ್ಮೆಂಟ್, ಬೆಸ್ಟ್ ಫೈರ್, ಬೆಸ್ಟ್ ಸಂತೋಷ, ಬೆಸ್ಟ್ ಜಾಯ್ ಎಲ್ಲ ಎಲ್ಲಿದೆ ಗೊತ್ತಾ? ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. ಅದು ಬಿಟ್ಟು ಆಚೆ ಹೋದರೆ ಎಲ್ಲ ಹಾಳಾಗದೆ. ಇವಾಗ ಒಳಗಡೆ ಬಂದ, ಮ್ಯೂಸಿಕ್ ಬರ್ತೈತೆ, ಡ್ಯಾನ್ಸ್ ಬರ್ತೈತೆ, ಸೆಲೆಬ್ರೇಷನ್ ಬರ್ತೈತೆ, ಚಪ್ಪಲಿ ಬರ್ತೈತೆ, ಉಂಗುರ ಬರ್ತೈತೆ, ಬಟ್ಟೆ ಬರ್ತೈತೆ, ಎಲ್ಲನೂ ಎಲ್ಲಿತ್ತು? ಒಳಗಡೆನೇ ಇತ್ತು. ಆದರೆ ಅವನು ಗೊತ್ತಿಲ್ಲ, ನಮ್ಮಪ್ಪ ಸರಿಯಿಲ್ಲ ಬಿಡು, ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದು ಅಂತ ಆಚೆ ಹೋದ. ನೋಡ್ದ? ಅದೇ. ಸೊ ಡಿಸೊಬೀಡಿಯನ್ಸ್, ಆದಾಮನ ಡಿಸೊಬೀಡಿಯನ್ಸ್ ಏನು? ದೇವರಷ್ಟು ಒಳ್ಳೆಯವರಲ್ಲ, ದೇವ್ರ ಥರ ಆಗಕ್ಕೆ ನಾನು ಬಿಡಲಿಲ್ಲ. ನೋಡ್ದ? ಎಲ್ಲನೂ ನಮ್ಮಪ್ಪ ಏನು ಮಾಡಿಬಿಟ್ರು? ದೇವರು ಎಲ್ಲ ಮುಚ್ಚಿ ಮರೆ ಮಾಡಿಬಿಟ್ರು. ಸೊ ಇದಕ್ಕಿಂತ ಬೆಸ್ಟಾಗಿ ಸೈತಾನ್ ತೋರಿಸ್ತಾ ಇದ್ದಾನೆ, ಇದೇ ಚಂದ ಅಂತ ಹೋದ. ನೋಡ್ದ? ಅದೇ ಡಿಸೊಬೀಡಿಯನ್ಸ್. ಸೊ ದೇವರೇ, ನಾನು ನಿನ್ನ ನಂಬ್ತಾ ಇದ್ದೀನಪ್ಪ ಅಂತ ಹೇಳಿದೆ ಒಬೀಡಿಯನ್ಸ್. ಸೊ ಒಳ್ಳೆಯದ ಕೆಟ್ಟದ, ಪಾಪದಲ್ಲಿ ಯಾವ್ದು ದೊಡ್ಡದು ಚಿಕ್ಕದು ಇದೆಲ್ಲ ಇಲ್ಲ. ಬೈಬಲ್ ಇಸ್ ಫುಲ್ ಆಫ್ ಒಬೀಡಿಯನ್ಸ್ ಆ್ಯಂಡ್ ಡಿಸೊಬೀಡಿಯನ್ಸ್. ಆಮೇಲೆ ಒಳ್ಳೆಯವರ ಕೆಟ್ಟವರ ಅಂತ ಬೈಬಲಲ್ಲಿ ಇಲ್ಲ. ಇವನು ಒಳ್ಳೆಯವನು, ಇವನು ಕೆಟ್ಟವನಂತಲ್ಲ. ಇವನು ನಂಬ್ತಾನೆ, ಇವನು ನಂಬಲ್ಲ ಅಷ್ಟೇ. ಬೈಬಲ್ ಇಸ್ ಫುಲ್ ಆಫ್ ಇವನು ಒಳ್ಳೆಯವನು, ಇವನು ಕೆಟ್ಟವನು ಅಂತಲೇ ಇಲ್ಲ. ಬೈಬಲ್ ಇಸ್ ಫುಲ್ ಆಫ್ ನಂಬ್ತಾನ, ನಂಬಲ್ವ. ನಾನು ನಂಬ್ತೀನಿ, ನನಗೆ ಒಳ್ಳೆಯದೇ ಆಗುತ್ತೆ. ಇಲ್ಲಿವರೆಗೂ ದೇವ್ರು ನನಗೆ ಒಳ್ಳೆಯದೇ ಮಾಡಿದ್ದಾರೆ. ನಾನು ಹೇಳ್ದಾಗೆ ಲೈಫ್ ಈಸ್ ಎ ಜರ್ನಿ. ಜೀವನ ಅನ್ನೋದು ಒಂದು ಪ್ರಯಾಣದಲ್ಲಿ ಎಷ್ಟೋ ಹಳ್ಳ ದಿಣ್ಣೆಗಳು ಬರ್ಬೋದು, ಎಷ್ಟೋ ಸ್ಟಾಪ್ಗಳು ಬರ್ಬೋದು, ಎಷ್ಟೋ ಕತ್ಲೆ ಬರ್ಬೋದು, ಎಲ್ಲ ಬರ್ಬೋದು. ಆದರೆ ಡೆಸ್ಟಿನಿ ಅದಲ್ಲ. ನಿನ್ನ ಲೈಫಲ್ಲೂ ಅಷ್ಟೇ. ನೀವು ಹೋಗ್ತಾ ಇರುವಂಥ ಪ್ರಯಾಣದಲ್ಲಿ ನಿಮಗೆ ದಾರಿಯಲ್ಲಿ ಅಡಚಣೆಗಳು ನಡೆದಿರ್ಬೋದು. ಆಮೇನ್. ಆದರೆ ನೀವು ಹೋಗ್ತಾ ಇರುವಂಥ ಪ್ರಯಾಣ ಮುಕ್ತಾಯ ಅಲ್ಲ. ನಿಮ್ಮ ಜರ್ನಿಯಲ್ಲಿ ಇನ್ನೂ ಭಾಳ ಕಾರ್ಯಗಳು ನಡಿಬೇಕಾಗಿದೆ, ನಡೆಯುತ್ತೆ. ಈ ಸಂದೇಶ, ಈ ಪ್ರಸಂಗ ನಿಮ್ಮ ಜೀವಿತದಲ್ಲಿ ವ್ಯತ್ಯಾಸಗಳನ್ನು ತಗೊಂಬರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಆಮೆನ್. ಇದು ದೇವರಿಗೆ ಕೊಡುವಂಥ ಸಮಯ. ನನ್ನ ಸೇವೆಯಲ್ಲಿ ಎಷ್ಟೋ ವರ್ಷಗಳು ಐ ವಾಸ್ ನಾಟ್ ಸ್ಪೀಕಿಂಗ್ ಅಬೌಟ್ ಗಿವಿಂಗ್. ಕಾಣಿಕೆ ಬಗ್ಗೆ, ದಶಮಾಂಶ ಬಗ್ಗೆ ನಾನು ಮಾತಾಡ್ತಾನೇ ಇರಲಿಲ್ಲ. ಯಾಕೆ ಗೊತ್ತಾ?
ಅದು ಒಂಥರ ಹೆಂಗೆ ಅಂದರೆ ಅದು ತುಂಬ ನಾಚಿಕೆ ಇದ್ದಂಗೆ ನನಗೆ. ಸೊ ಮಿನಿಸ್ಟ್ರಿಯಲ್ಲಿ ಬಂದಾಗ ನಾನು ಎಷ್ಟೋ ವರ್ಷ ಅದ್ರ ಬಗ್ಗೆ ನಾನು ಮಾತಾಡ್ತಾನೇ ಇರಲಿಲ್ಲ, ಕೊಡೋದ್ರ ಬಗ್ಗೆ ಹೇಗೆ ಕೊಡಬೇಕು ಇದೆಲ್ಲ. ಸೊ ನನ್ನ ಜೊತೆ ಸೇವೆ ಮಾಡಿದವರು ನಮ್ಮ ಚರ್ಚಲ್ಲಿ ಇರೋರಿಗೆ ಗೊತ್ತು, ಎಲ್ಲ ಟಾಪಿಕ್ಕು ಮಾತಾಡ್ತಾಯಿದ್ದೆ, ಜಾಸ್ತಿ ಕೊಡೋದ್ರ ಬಗ್ಗೆ ಮಾತಾಡಲ್ಲ. ಎಲ್ಲೋ ಒಂದು ಸ್ವಲ್ಪ ಮಾತಾಡ್ತಾಯಿದ್ರೆ ಆಮೇಲೆ ಹಂಗೆ ಹೋಗ್ಬಿಡ್ತಾರೆ. ಆದರೆ ಕೊಡೋದ್ರ ಬಗ್ಗೆನೇ ಸೀರಿಯಸ್ ಆಗಿ ಯಾವಾಗಲೂ ಮಾತಾಡಿಲ್ಲ. ಆದರೆ ಒಂದು ದಿನ ದೇವರು ನನ್ನ ಮುಖಾಂತರ, ಅನೇಕ ಸೇವಕರ ಮುಖಾಂತರ, ಸಂದೇಶಗಳ ಮುಖಾಂತರ, ವಾಕ್ಯದ ಮುಖಾಂತರ ನನಗೆ ಪ್ರೇರೇಪಣೆ ಆಗಿದೆ. ಹೆಂಗೆ ಅಂದರೆ ಕೊಡೋದ್ರ ಬಗ್ಗೆ ಮಾತಾಡೋದು ಅದು ನನಗೆ ಸಂಬಂಧಪಟ್ಟದ್ದಲ್ಲ, ಕೊಡುವವರ ಆಶೀರ್ವಾದನೂ ಅದರಲ್ಲಿ ಸಂಬಂಧಪಟ್ಟಿದೆ. ಸೊ ಕೇಳೋದು ಕೊಡೋದು ಅದು ಬಂದ್ಬಿಟ್ಟು ನನಗೆ ಮಾತ್ರ ಸೇರಿದ್ದಲ್ಲ, ಕೊಡುವವರ ಆಶೀರ್ವಾದನೂ ಅದರಲ್ಲಿ ಸೇರಿದೆ ಅನ್ನೋದು ಯಾವಾಗ ಗೊತ್ತಾಯಿತೋ ಆವಾಗಿಂದನೇ ಕೊಡಬೇಕು, ಎಲ್ಲರೂ ಕೊಡ್ರಿ ಅಂತ ಬೋಲ್ಡಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ ರೆವಲ್ಯೂಷನ್ ಸಿಕ್ಕವ್ರಿಗೂ ನಾನು ಹೇಳ್ತಾನೆ ಇರಲಿಲ್ಲ. ಕೆನೆತೆಗಿನ ಲೈಫಲ್ಲೂ ಸಹ ಅವ್ರಿಗೂ ಈ ಎಕ್ಸಾಂಪಲ್ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಒಂದಮ್ಮ ಬಂದ್ಬಿಟ್ಟು ಬಹಳ ಕಷ್ಟಪಟ್ಟು ಸ್ವಲ್ಪ ಚಿಲ್ಲರೆ ಎಲ್ಲ ತೊಗೊಂಬಂದು ಸೇರಿಸ್ಬಿಟ್ಟು ಆ ಪಾಸ್ಟರ್ ಹತ್ರ ಹೇಳಿದ್ರಂತೆ, ಪಾಸ್ಟರ್ ನನ್ನ ಹತ್ರ ಇದ್ದಿದ್ದೆಲ್ಲನೂ ತೊಗೊಂಬಂದ್ಬಿಟ್ಟಿದ್ದೀನಿ, ಭಾಳ ಕಷ್ಟದಲ್ಲಿದ್ದೀನಿ, ಇದೇ ಲಾಸ್ಟ್ ದುಡ್ಡು ನನ್ನ ಹತ್ರ ಇರೋದು ಅಂತ ಕೊಟ್ಟರಂತೆ. ಆವಾಗ ಅವ್ರಿಗೆ ತುಂಬ ಬೇಜಾರಾಗಿ, ಬೇಡಮ್ಮ ನೀನು ಇಷ್ಟು ಕಷ್ಟಪಡ್ತಿದ್ದಲ್ಲ ಇದನ್ನು ನೀನೇ ಇಟ್ಕೋ ಅಂತ ಹೇಳ್ಬಿಟ್ಟು ಅವ್ರನ್ನ ಕೊಟ್ಟು ತಿರ್ಗಾ ವಾಪಸ್ ಕೊಟ್ಬಿಟ್ಟು ಕಳಿಸ್ಬಿಟ್ರಂತೆ. ಆವಾಗ ಇವರಲ್ಲಿ ದೇವ್ರು ಮಾತಾಡಿದ್ರಂತೆ, ನೋಡು ಇಷ್ಟು ದಿವಸ ಆ ಅಮ್ಮ ಕಷ್ಟದಲ್ಲಿದ್ದು ಅನೇಕ ಕಾರಣಗಳು ಇರ್ಬೋದು, ಆದರೆ ಇವತ್ತಿಂದ ಆ ಅಮ್ಮ ಕಷ್ಟಪಡೋದು ನಿನ್ನಿಂದ. ಯಾಕೊತ್ತಾ, ಕೊಡೋದನ್ನು ನೀನು ಈಸ್ಕೊಂಡಿಲ್ಲಲ್ಲ ಇವತ್ತಿಂದ. ಸೊ ಇಮಿಡಿಯೇಟ್ ಅವ್ರೇನು ಮಾಡಿದ್ರಂತೆ, ಆ ಅಮ್ಮ ಹೋಗ್ತಾ ಇರೋರು ಆ ಅಮ್ಮನ ಕರೆದ್ರಂತೆ, ಕರೆದ್ಬಿಟ್ಟು ನೀನು ಕೊಡು ಅಂತ ಹೇಳಿ ಈಸ್ಕೊಂಡು ಬ್ಲೆಸ್ ಮಾಡಿದ್ರಂತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಕೊಡ್ರಿ ದೇವ್ರು ಕೊಡಿ ಅನ್ನೋದು ಅದು ನನಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ಕೊಡುವವರ ಸಂಬಂಧನೂ ಅದರಲ್ಲಿದೆ. ಸೊ ಬೇರೆಯವ್ರ ಆಶೀರ್ವಾದವಾಗಿ ಇರಬೇಕು ಅಂದರೆ ಕೊಡಲೇಬೇಕು. ಇದು ಬೈಬಲಿನ ಪ್ರಿನ್ಸಿಪಲ್ಸ್. ಪ್ರೈಸ್ ದಿ ಲಾರ್ಡ್. ಆಮೇನ್. ಅನ್ಲೆಸ್ ದೇ ಸೋ, ಅವ್ರು ಬಿತ್ತೋವರೆಗೂ ಆಶೀರ್ವಾದವಾಗಿ ಇರೋದಿಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕೊಯ್ಯುವವನು, ಏರಾಳವಾಗಿ ಬಿತ್ತುವವನು ಏರಾಳವಾಗಿ ಕೊಯ್ಯುವವನು. ಸೊ ಬೈಬಲ್ ಹೇಳುತ್ತೆ, ದೇವ್ರು ಒಳ್ಳೆಯವರು ಅಂತ ನಾವು ನಂಬೋದಾದರೆ ನಂಬಿ ದೇವ್ರ ರಾಜ್ಯಕ್ಕೆ ನಾವು ಕೊಡೋಣ. ಇವತ್ತು ನಾನು ಕೊಡೋದನ್ನು ಕಲಿಸ್ಕೊಟ್ಟಿದ ಮೇಲೆ ಎಷ್ಟೋ ಜನ ಪಾಸ್ಟರ್ ಕೊಡೋದು ಹೇಗೆ ಅಂತ ನೀವು ಕಲಿಸ್ಕೊಟ್ರಿ, ಇವತ್ತು ನಾನು ಕೊಟ್ಟಿದ ಮೇಲೆ ಎಷ್ಟೋ ಅದ್ಭುತಗಳು ನಡೀತೈತೆ ಅಂತ ಈಗಲೂ ಮಿರಕಲ್ಸ್ ಕೇಳ್ತಾನೆ ಇದ್ದೀನಿ, ಅದ್ಭುತಗಳು ನಡೀತಾನೆ ಐತೆ. ಕೊಡುವವರ ಜೀವಿತಗಳು ಬದಲಾವಣೆ ಆಗ್ತಾನೆ ಐತೆ, ಇನ್ನೂ ಬದಲಾವಣೆ ಆಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಸೊ ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ಗಾಡ್ ಬ್ಲೆಸ್ ಯು ಆಲ್.